3 ಬಾರಿ ಓಂಕಾರ ಮಾಡಿ ಜೀವನ್ಮುಕ್ತ ಗುರುಗಳನ್ನು ಸ್ಮರಿಸುತ್ತಾ ನಮ್ಮ ಇದನ್ನು ಪ್ರಾರಂಭ ಮಾಡೋಣ. ಓಂ ಜೀವನ್ಮುಕ್ತ ಗುರುಗಳಿಗೆ ವಂದಿಸುತ್ತಾ ಇಂದಿನ ಅಧ್ಯಯನವನ್ನು ಪ್ರಾರಂಭ ಮಾಡಿ. ಆತ್ಮೀಯ ಸೋದರ ಸೋದರಿಯರೆಲ್ಲರಿಗೂ ವಂದನೆಗಳು. ಈ ದಿನ ನಾವು ತೆಗೆದುಕೊಂಡಿರುವಂತಹ ವಿಷಯ ನನ್ನಲ್ಲೇಕೆ ಒಳನೋಟವಿಲ್ಲ ಎಂಬುದು. ಅದು ಬಾಳಿಗೊಂದು ಭಾಷ್ಯ ಅಂತೇಳಿ ಒಂದು ಗ್ರಂಥ ಇದೆ. ಅದು 3 ಸಂಪುಟಗಳಿದೆ. ಅದರಲ್ಲಿ ಇದು 3ನೇ ಸಂಪುಟ. ಇದು ಜೆ ಕೃಷ್ಣಮೂರ್ತಿಯವರ ಬರ್ದಿರೋ ಅಂತ ಗ್ರಂಥ ಇದು ಅವರದ್ದು. ಅದರಲ್ಲಿ 3ನೇ ಇದರಲ್ಲಿ ಸುಮಾರು ಲೇಖನಗಳಿವೆ. ಅದರೊಳಗೆ 26ನೇ ಅಧ್ಯಾಯ ಬಾಳಿಗೊಂದು ಭಾಷ್ಯ ಸಂಪುಟ 3ರಲ್ಲಿ 26ನೇ ಅಧ್ಯಾಯ ನನ್ನಲ್ಲೇಕೆ ಒಳನೋಟವಿಲ್ಲ ಅಂತ ಹೇಳಿ. ಇಲ್ಲ ಸರ್, ಎಲ್ಲ ಅವ್ರದ್ದೇ ಕನ್ನಡ. ಇಲ್ಲ, ಅವರು ಬರ್ದಿಲ್ಲ ಅಂತ ಹೇಳ್ತಾರೆ. ಜ್ಯೋತಿಯವ್ರು ಹೇಳ್ತಾ ಇದ್ರು ಅವ್ರು ಬರ್ದಿಲ್ಲ, ಒರಿಜಿನಲ್ ಇಂಗ್ಲಿಷ್. ಅದನ್ನ ಕನ್ನಡಾಗಿ ಇದ್ ಮಾಡಿದ್ದಾರೆ ಅಂತನಾ? ಏನ್ ಆತರ ಏನಿಲ್ಲ. ಇದು ಮಹಾಬಲೇಶ್ವರ ರಾವ್ ಅಂತ ಹೇಳಿ ಅವರು ಕನ್ನಡ ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ ಅಂತ. ಇದು 3ನೇ ಗ್ರಂಥ. 3ನೇದ್ರಲ್ಲಿ 26ನೇ ಅಧ್ಯಾಯ ಇದು. ಅದ್ರೊಳಗೆ ನನ್ನಲ್ಲೇಕೆ ಒಳನೋಟವಿಲ್ಲ ಅಂತ ಶೀರ್ಷಿಕೆ ಅದು. ಇದರಲ್ಲಿ ಪ್ರಾರಂಭದಲ್ಲಿ ಆ ಗ್ರಂಥದ ಪ್ರಕಾರನೇ ಹೋಗ್ತೀನಿ ನಾನು. ಅದ್ರಲ್ಲಿ ಏನ್ ಕೊಟ್ಟಿದಾರೋ ಆ ಅಧ್ಯಾಯ. ಅದರಲ್ಲಿ ಪ್ರಾರಂಭದಲ್ಲಿ ಅವರು ಎಲ್ಲ ಸಾಮಾನ್ಯವಾಗಿ ಅವರ ಅಧ್ಯಾಯಗಳಲ್ಲೆಲ್ಲ ಅವ್ರು ನೋಡಿರೋದ್ರೊಳಗೆ ಪ್ರಶ್ನೋತ್ತರ ರೂಪದಲ್ಲೇ ಇರುತ್ತೆ ಅವರ ಗ್ರಂಥಗಳಲ್ಲಿ. ಆಮೇಲೆ ಇದರಲ್ಲಿ ಪ್ರಾರಂಭದಲ್ಲಿ ಅವರು ಪ್ರಕೃತಿಯನ್ನ ವೀಕ್ಷಿಸ್ತಾ ಕೂತ್ಕೊಂಡಿರೋದು, ಅದ್ರ ಬಗ್ಗೆನೆ ಸುಮಾರು ಕೊಟ್ಟಿದ್ದಾರೆ. ಅದೇ 1.5 ಪೇಜ್ ಇದೆ. ಅದ್ರ ಬಗ್ಗೆ ಇನ್ನೇನು ಹೇಳಲ್ಲ. ಪ್ರಕೃತಿನ ವೀಕ್ಷಣೆ ಮಾಡ್ಕೊಂತ ಅವರು ಜೆ.ಕೆ. ಅವ್ರು ಕೂತಿದ್ದಾಗ 3 ಜನ, ಒಬ್ಬ ಹೆಂಗಸು 2 ಗಂಡಸರು 30 ವರ್ಷದವ್ರು ಬಂದು ಅವ್ರನ್ನ ಈ ಪ್ರಶ್ನೆ ಮಾಡೋದು. ಅಲ್ಲಿಂದ ಪ್ರಶ್ನೋತ್ತರಗಳು ಪ್ರಾರಂಭ ಆಗುತ್ತೆ. ಅವರು ಎಲ್ಲ ವೀಕ್ಷಣೆ ಮಾಡ್ಕೊಂತ ಅದನ್ನ ಪ್ರಕೃತಿಯನ್ನು ಸವಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಹೆಂಗಸು 2 ಗಂಡಸರು 3 ಮಂದಿ 30ರ ಹರೆಯದವರು. ಅವರು ಅಣ್ಣ, ತಂಗಿ ಹಾಗೂ ಆಕೆಯ ಗಂಡ. ಈ 3 ಜನನು ಬರ್ತಾರೆ. ಅವ್ರ ಬಳಿ ಬಂದ್ಬಿಟ್ಟು ಅವ್ರ ಹತ್ರ ಪ್ರಶ್ನೆಗಳನ್ನ ಶುರು ಮಾಡ್ತಾರೆ. ಏನೋ ಕೇಳಕ್ಕೆ ಅಂತಾನೆ ಬಂದಿರ್ತಾರೆ. ಅವರ ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ಅಂತಾನೆ ಬಂದಿರ್ತಾರೆ, ಪ್ರಶ್ನೆ ಕೇಳಕ್ಕೆ ಅಂತ. ಅವ್ರು ಹೇಳ್ತಾರೆ, ನಮ್ಮದು ಸ್ಥಿತಿವಂತರ ಕುಟುಂಬವಾದರೂ ನಾವು 3 ತೋರಿಕೆ ಇಲ್ಲದ ಸರಳ ಜೀವನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅವರು ಸರಳವಾಗಿ ಬದುಕ್ತಾ ಇರ್ತಾರೆ. ಅದಕ್ಕೆ ಅವರು ಆ ತರ ಅದನ್ನು ಹೇಳ್ಕೊಡ್ತಾರೆ. ಅವ್ರಿಗೆ ಹೇಗೆ ಅವ್ರು ಬದುಕ್ತಾ ಇದ್ದಾರೆ, ಅವ್ರ ಜೀವನ ಶೈಲಿ ಹೇಗಿದೆ ಅನ್ನೋದನ್ನ ಹೇಳ್ಬಿಟ್ಟು ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಅಣ್ಣ ಹೇಳಿದ, ನಾವು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದೇವೆ. ಸ್ವಲ್ಪ ಮಾತ್ರ ಓದಿದ್ದೇವೆ, ಧ್ಯಾನ ಮಾಡುತ್ತೇವೆ. ಶ್ರೀಮಂತರಾಗಬೇಕೆಂಬ ಆಸೆ ನಮಗಿಲ್ಲ. ಸರಳ ಬದುಕು ಸಾಗಿಸಲು ಎಷ್ಟು ಬೇಕೋ ಅಷ್ಟಿದೆ. ನನಗೆ ಒಂದಿಷ್ಟು ಸಂಸ್ಕೃತ ಗೊತ್ತು, ಆದರೆ ಧರ್ಮಗ್ರಂಥಗಳಿಂದ ಮಂತ್ರಗಳನ್ನು ಉಲ್ಲೇಖಿಸಲು ನನಗೆ ಇಷ್ಟವಿಲ್ಲ. ನನ್ನ ಭಾವ ಸಾಕಷ್ಟು ಅಧ್ಯಯನಶೀಲರು, ಆದರೆ ವಿದ್ವಾಂಸರು ಅಂತ ಕರೆಸಿಕೊಳ್ಳುವ ಪ್ರಾಯ ನಮಗಾಗಿಲ್ಲ. ಇಷ್ಟೆಲ್ಲ ಹೇಳ್ತಾರೆ. ಅಂದ್ರೆ ಅವ್ರ ಬಗ್ಗೆ ಜೆ.ಕೆ. ಅವ್ರ ಹತ್ರ ಅವ್ರ ವಿಚಾರಗಳನ್ನ ಇಷ್ಟು ತಿಳಿಸ್ಬಿಟ್ಟು, ಆದ್ರೆ ನಮ್ಗೆ ನಾವೇ ಓದ್ಬಿಟ್ಟು ತಿಳ್ಕೊಳ್ಳಿ, ಇಷ್ಟು ನಮ್ಮಲ್ಲೂ ಜ್ಞಾನ ಇಷ್ಟು ಈ ಮಟ್ಟಿಗೆ ಇದೆ, ನನ್ನಷ್ಟಕ್ಕೆ ನಾವೇ ಜ್ಞಾನ ತಿಳ್ಕೊಂಡ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಮಾರ್ಗದರ್ಶನ ಬೇಕಾಗಿದೆ. ನಮಗೆ ಮಾರ್ಗದರ್ಶನ ಮಾಡುವುದಾದರೆ, ಸರಿದಾರಿಯಲ್ಲಿ ನಡೆಸುವುದಾದರೆ ಜ್ಞಾನ ಸಹಕಾರಿ ಅಂತ ಹೇಳ್ತಾರೆ. ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ
ನಮಗೆ ಜ್ಞಾನ ಬಹಳ ಸಹಕಾರಿಯಾಗಿದೆ. ಅದಕ್ಕೆ ನಮ್ಮಷ್ಟಕ್ಕೆ ನಾವೇ ಓದಿ ತಿಳ್ಕೊಳ್ಳೋದ್ರಿಂದ ಆ ಜ್ಞಾನ ಅದಕ್ಕೆ ಅರ್ಥ ಇರಲ್ಲ. ಒಬ್ಬ ಗುರುಗಳ ಅವಶ್ಯಕತೆ ಇದೆ ಅಂತಂದು ನಮ್ಮ ಹತ್ರ ಬಂದಿದೀವಿ ಅಂತ ಅವರು ಕೇಳ್ಕೊಳ್ತಾರೆ. ಆವಾಗ ಅವ್ರ ಅಣ್ಣ ಪ್ರಶ್ನೆ ಮಾಡ್ತಾರೆ ಅವ್ರನ್ನ, JK ಅವ್ರನ್ನ, ಜ್ಞಾನ ಸಹಕಾರಿಯಾಗಬಹುದೇ ಎಂಬ ಸಂಶಯ ನನಗೆ ಅಂತ ಹೇಳ್ತಾರೆ. ಅವರಿಗೆ ಜ್ಞಾನದ ಬಗ್ಗೆ ತಿಳ್ಕೊಬೇಕು ಅನ್ನೋದು ಇದೆ. ಜ್ಞಾನ ಅದು ಹೆಂಗೆ ಸಹಕಾರ ಆಗುತ್ತಾ ನಮ್ಗೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಸಂಶಯನೂ ಇದೆ ಅಂತ ಪ್ರಶ್ನೆ ಮುಂದಿಡ್ತಾರೆ. ಅದರಿಂದ ಜ್ಞಾನದಿಂದ ಏನು ತೊಂದರೆ ಆಗಲ್ವಾ ಅಂತಾನು ಕೇಳ್ತಾರೆ, ಅದು ಬಾಧಕವಾಗದೆ ಅಂತ. ಆಮೇಲೆ ಜ್ಞಾನ ಎಂದಾದರೂ ಪ್ರತಿಬಂಧಕವಾಗಲು ಸಾಧ್ಯವೇ? ಆತಂಕದಿಂದ ಆತ ಪ್ರಶ್ನಿಸಿದ. ನಿಶ್ಚಯವಾಗಿಯೂ ಜ್ಞಾನ ಸದಾ ಸಹಕಾರಿ. ಅವ್ರು ಅನ್ಕೊಳ್ತಾರ, ಅವ್ರೊಳಗಿರೋ ಡೌಟ್ಗಳು ಕೇಳ್ತಾ ಇದಾರಲ್ಲ, ಹಾಗಾಗಿ ಜ್ಞಾನ ಏನೋ ತುಂಬಾ ಸಹಕಾರಿಯಾಗಿರುತ್ತೆ ನಮಗೆ ಜೀವನದಲ್ಲಿ. ಆದ್ರೆ ಜ್ಞಾನ ಅದರಿಂದ ಏನು ನಮಗೆ ದ್ವಂದ್ವ ನಿವಾರಣೆ ಆಗಕ್ ಸಾಧ್ಯ ಇದೆಯಾ? ಯಾವತ್ತೂ ಅದರಿಂದ ಏನು ಅಡ್ಡಿಗಳು ಬರಲ್ವಾ ಅಂತಾನು ಪ್ರಶ್ನೆ ಮಾಡ್ತಾರೆ. ಅವಾಗ JK ಅವ್ರು ಕೇಳ್ತಾರೆ, ನಿಮಗೆ ಜ್ಞಾನ ಸಹಕಾರಿ ಅಂತ ಅನ್ಸಿದ್ಯಲ್ಲ, ಹೇಗ್ ಸಹಕಾರಿ ಅನ್ಸಿದೆ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಆಮೇಲೆ ಮತ್ತೆ ಅವರಲ್ಲಿ ಆ ಅಣ್ಣ ಯಾರು ಪ್ರಶ್ನೆ ಕೇಳಿರ್ತಾರೋ ಅವರು ಉತ್ತರ ಕೊಡ್ತಾರೆ. ದೇವರನ್ನು ಕಂಡುಕೊಳ್ಳುವುದರಲ್ಲಿ, ರುಜು ಮಾರ್ಗದಲ್ಲಿ ಜೀವನ ನಡೆಸುವುದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾದ ದಾರಿಯಲ್ಲಿ ನಾವು ಜೀವನ ನಡೆಸಕ್ಕೂ ಜ್ಞಾನ ಸಹಕಾರಿಯಾಗುತ್ತೆ. ಆಮೇಲೆ ನಾವು ದೇವರು ಆತ್ಮನ ಏನ್ ತಿಳ್ಕೊಬೇಕು ಅಂತ ಅನ್ಕೊಳ್ತಾ ಇದೀವೋ, ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೂ ಈ ಜ್ಞಾನ ಸಹಾಯಕವಾಗುತ್ತೆ ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ. ಅವಾಗ ಮತ್ತೆ JK ಅವರೇ ಹೇಳ್ತಾರೆ, ಹೌದೇ, ಓರ್ವ ತಂತ್ರಜ್ಞನಿಗೆ ಸೇತುವೆ ನಿರ್ಮಾಣದ ಯಂತ್ರ ನಿರ್ಮಾಣದ ಜ್ಞಾನ ಇರಬೇಕು. ವಸ್ತು ವ್ಯವಸ್ಥೆ ಬಗ್ಗೆ ಕಾಳಜಿ ಇರುವವರಿಗೆ ಜ್ಞಾನ ಇರಬೇಕು. ಭೌತ ವಿಜ್ಞಾನಿಗೆ ಜ್ಞಾನ ಬೇಕು. ಅದು ಆತನ ಶಿಕ್ಷಣದ ಒಂದು ಅಂಗ. ಅಂದ್ರೆ ಇವ್ರಿಗೆಲ್ಲ ಜ್ಞಾನ ಬೇಕೇ ಬೇಕು. ಹೊರ ಜಗತ್ನಲ್ಲಿ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ನಮಗೆ ಪ್ರತಿಯೊಂದಕ್ಕೂ ಆ ಜ್ಞಾನದ ಅವಶ್ಯಕತೆ ಇದೆ. ಇದಕ್ಕೆಲ್ಲ ಜ್ಞಾನ ಬೇಕೇ ಬೇಕಾಗಿದೆ. ಅವ್ರು ಏನೇನ್ ಹೇಳಿದಾರೋ, ಇಂಜಿನಿಯರ್ ಸೇತುವೆ ನಿರ್ಮಾಣ ಮಾಡೋದಕ್ಕೆ, ಆಮೇಲೆ ಯಂತ್ರ ನಿರ್ಮಾಣ ಮಾಡೋದಕ್ಕೆ, ವಸ್ತುಗಳ ಬಗ್ಗೆ ನಮಗೆ ಕಾಳಜಿ, ಅದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋದಿಕ್ಕೆ, ಎಲ್ಲದಕ್ಕೂ ಜ್ಞಾನದ ಅವಶ್ಯಕತೆ ಇದೆ. ಆದ್ರೆ ಅದು ಆತನ ಶಿಕ್ಷಣದ ಒಂದು ಅಂಗ. ಅವರು ಅದನ್ನು ಹೇಳ್ತಾರೆ, ಇವೆಲ್ಲ ತಿಳ್ಕೊಳ್ಳೇಬೇಕು ನಮ್ಗೆ ಜೀವನದಲ್ಲಿ ಜೀವಿಸ್ಬೇಕಾದ್ರೆ, ಅವೆಲ್ಲ ಅವಶ್ಯಕತೆ ಇದೆ. ಅದು ಶಿಕ್ಷಣ ಅನ್ನೋದೇ ನಮಗೆ ಜೀವನದ ಒಂದು ಅಂಗವಾಗಿದೆ. ಆತನ ಅಸ್ತಿತ್ವದ ಭಾಗ ಅದು ಒಂದು ಅಂಗ ಮತ್ತು ಅದನ್ನ ಅಸ್ತಿತ್ವದ ಒಂದು ಭಾಗ ಮಾತ್ರ ಅಂತ. ಅದಿಲ್ಲದೆ ಆತ ಮುಂದುವರಿಯಲಾರ. ಅಂದ್ರೆ ನಮ್ಗೆ ಈ ಬಾಹ್ಯ ಜಗತ್ನಲ್ಲಿ ಇವೆಲ್ಲ ಶಿಕ್ಷಣಗಳು ಇಲ್ದಿದ್ರೆ ನಾವು ನಮ್ಮ ಜೀವನ ನಡ್ಸಕ್ ಸಾಧ್ಯ ಇಲ್ಲ. ಆಮೇಲೆ ಜೀವನದಲ್ಲಿ ಮುಂದುವರಿಯಕ್ ಆಗಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆದರೆ ಜ್ಞಾನವು ಶೋಧನೆ ಮಾಡುವುದಕ್ಕೆ ಮನಸ್ಸನ್ನು ಮುಕ್ತಗೊಳಿಸುವುದಿಲ್ಲ ಅಂತ ಹೇಳ್ತಾರೆ. ಜ್ಞಾನ ಅನ್ನೋದೇನಿದೆ, ಶೋಧನೆ ಮಾಡಕ್ ಮಾತ್ರ ಇದಾಗತ್ತೆ, ಮನಸ್ಸನ್ನ ಮುಕ್ತಗೊಳಿಸಕ್ ಆಗಲ್ಲ. ಈ ಬಾಹ್ಯ ಜ್ಞಾನ ಏನೇ ಇದ್ರು ಅದನ್ನ ನಾವು ಶೋಧಿಸಕ್ಕೆ, ನಮ್ಗೆ ಆ ದಾರಿ ತೋರ್ಸೋದಕ್ಕೆ, ಈ ಬಾಹ್ಯ ಜೀವನದಲ್ಲಿ ನಮಗೆ ಜೀವನ ನಡೆಸೋದಕ್ ಮಾತ್ರ ಆ ಜ್ಞಾನದ ಅವಶ್ಯಕತೆ ಇದೆ. ಆದ್ರೆ ಮನಸ್ಸನ್ನ ಮುಕ್ತಗೊಳಿಸೋದಕ್ಕೆ ಆ ಜ್ಞಾನದಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗಾಗಲೇ ಶೋಧನೆ ಮಾಡಿರುವ ಜ್ಞಾನ ಬಳಕೆಯ ದೃಷ್ಟಿಯಿಂದ ಅವಶ್ಯಕವಾದರೂ ನಿಶ್ಚಯವಾಗಿಯೂ ನಿಜವಾದ ಶೋಧನೆ ಎಂಬುದು ಜ್ಞಾನದಿಂದ ಮುಕ್ತವಾಗಿದೆ ಅಂತ ಹೇಳ್ತಾರೆ. ಆದ್ರೆ ಈ ಜ್ಞಾನ ಶೋಧನೆ ಮಾಡುವುದಕ್ಕೆ ಮನಸ್ಸನ್ನು ಮುಕ್ತಗೊಳಿಸುವುದಿಲ್ಲ. ಈಗಾಗಲೇ ಶೋಧನೆ ಮಾಡಿರುವ ಜ್ಞಾನ, ನಾವ್ ಈಗೇನ್ ತಿಳ್ಕೊಂಡಿದೀವೋ, ಸಾಕಷ್ಟು ಜ್ಞಾನ ತಿಳ್ಕೊಂಡಿದೀವಿ ಪ್ರತಿಯೊಬ್ರುನು, ಆ ಜ್ಞಾನ ಬಳಕೆಯ ದೃಷ್ಟಿಯಿಂದ ಅವಶ್ಯಕವಾದರೂ, ಅಂದ್ರೆ ನಮಗೆ ದಿನನಿತ್ಯದ ನಮ್ಮ ಜೀವನದಲ್ಲಿ ಬಳಕೆ ದೃಷ್ಟಿಗೆ ಅವೆಲ್ಲ ಜ್ಞಾನ ತುಂಬಾನೇ ಸಹಾಯಕ ಆಗಿದೆ. ಅದರಿಂದ ತುಂಬಾನೇ ಮುಂದುವರೆದಿದೆ, ಎಲ್ಲಾನು ಕೊಟ್ಟಿದೆ. ಆ ಜ್ಞಾನದ ಸಹಾಯದಿಂದ ನಾವೆಲ್ಲಾನು ಪಡ್ಕೊಂಡಿದೀವಿ. ಆದ್ರೂ ನಿಶ್ಚಯವಾಗಿಯೂ ನಿಜವಾದ ಶೋಧನೆ ಎಂಬುದು ಜ್ಞಾನದಿಂದ ಮುಕ್ತವಾಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಜ್ಞಾನ ಏನು ನಿಜವಾದ ಶೋಧನೆ ಅಂತ ನಾವೇನು ಈ ಜ್ಞಾನದ ಮೂಲಕ ನಾವ್ ಏನ್ ಶೋಧನೆ ಮಾಡ್ತಿದೀವೋ ಅದು ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಆಗಲ್ಲ, ಅದರಿಂದನೇ ಸಾಧ್ಯ ಆಗಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಮುಕ್ತವಾಗಿದೆ ಅದು ಅಂತ. ಮತ್ತೆ ಅಣ್ಣ ಕೇಳ್ತಾರೆ, ಜ್ಞಾನವಿಲ್ಲದಿದ್ದರೆ ದೇವರನ್ನು ಕಂಡುಕೊಳ್ಳುವ ಹಾದಿಯಲ್ಲಿ ನಾವು ಎಲ್ಲೆಲ್ಲೋ ಅಲಿಯಬಹುದು ಅಂತ ಹೇಳ್ತಾರೆ. ಅಣ್ಣ ಕೇಳ್ತಾರೆ, ಆ 3 ಜನದಲ್ಲಿ ಅವ್ರು ಕೇಳೋದು ಆ ಹೆಂಗಸಿನ ಅಣ್ಣ, ಹೌದು ಜ್ಞಾನನೇ ಇಲ್ಲ ಅಂದ್ರೆ ನಾವು ದೇವರನ್ನ ಕಂಡ್ಕೊಳ್ಳೋ ಹಾದಿಯಲ್ಲಿ ನಾವು ಎಲ್ಲೆಲ್ಲೋ ಅಲಿತೀವಿ. ಅಂದ್ರೆ ನಮಗೆ ದಾರಿನೇ ಗೊತ್ತಾಗಲ್ಲ, ಹೇಗೆ ಮಾಡ್ಬೇಕು, ಹೇಗ್ ಮುಂದುವರಿಬೇಕು, ಈ ದಾರಿನಲ್ಲಿ ಹೇಗ್ ಹೋಗ್ಬೇಕು ಅನ್ನೋದು ಯಾವ್ದು ಗೊತ್ತೇ ಆಗಲ್ಲಲ್ಲ. ಅದಕ್ಕೋಸ್ಕರ ನಮ್ಗೆ ಎಲ್ಲೆಲ್ಲೋ ನಾವು ದಾರಿ ತಪ್ಪಬಹುದು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ.
ಅವಾಗ JK ಅವ್ರು ಮತ್ತೆ ಕೇಳ್ತಾರೆ, ನೀವೇಕೆ ಹಾದಿ ತಪ್ಪಬೇಕು? ಹಾದಿ ಅಷ್ಟು ನಿಚ್ಚಳವಾಗಿದೆಯೇ? ಗುರಿ ನಿಶ್ಚಿತವೇ? ಮೇಲಾಗಿ ನಿಮ್ಮ ದೃಷ್ಟಿಯಲ್ಲಿ ಜ್ಞಾನ ಎಂದರೇನು ಅಂತ ಕೇಳ್ತಾರೆ. ಅಂದ್ರೆ ಏನಕ್ಕೋಸ್ಕರ ನೀವು ಹಾದಿ ತಪ್ತೀನಿ ಅಂತ ಹೇಳ್ತಿದಾರಲ್ಲ, ಯಾಕೆ ಹಾದಿ ತಪ್ತೀರಾ ನೀವು? ದಾರಿ ತಪ್ಪ ಅವಶ್ಯಕತೆ ಏನಿದೆ? ಅಷ್ಟೊಂದು ನಿಮಗೆ ಈ ಜ್ಞಾನದಿಂದನೇ ನಿಮಗೆ ಸಿಗುತ್ತೆ ದಾರಿ ಅನ್ನೋದು ಅಷ್ಟು ನಿಚ್ಚಳವಾಗಿದ್ಯಾ, ನಿಮ್ಗೆ ಸ್ಪಷ್ಟವಾಗಿದ್ಯಾ ಅಂತ ಕೇಳ್ತಾರೆ. ಆಮೇಲೆ ಗುರಿ ಅನ್ನೋದು ನಿಶ್ಚಿತವೇ ಅಂತ ಕೇಳ್ತಾರೆ. ಗುರಿ ನಿಶ್ಚಯವಾಗಿದೆಯಾ ನಿಮ್ಗೆ ಅಂತ. ಮೇಲಾಗಿ ನಿಮ್ಮ ದೃಷ್ಟಿಯಲ್ಲಿ ಜ್ಞಾನ ಎಂದ್ರೇನು? ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಜ್ಞಾನ ಅಂದ್ರೆ ಅಂತ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ಆವಾಗ ಅವ್ರು ಜ್ಞಾನವೆಂದರೆ ಅವರೇ ಕೇಳ್ತಾರೆ, JK ಅವರೇ ಇವ್ರು ಹೇಳ್ತಾರೆ, ಜ್ಞಾನವೆಂದರೆ ಓದಿದ್ದು, ಅನುಭವಿಸಿದ್ದು, ದೇವರ ಬಗ್ಗೆ ಕಲಿಸಿದ್ದು, ಮಾಡಬೇಕಾದ ಸತ್ಕಾರ್ಯಗಳು, ಆಚರಿಸಬೇಕಾದ ಸದ್ಗುಣಗಳು ಇತ್ಯಾದಿ. ಇದೆಲ್ಲ ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಬೇಕು. ಜ್ಞಾನ ಎಂದರೆ ತಾಂತ್ರಿಕ ಜ್ಞಾನ ಅಂತ ನಾನು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನವೆಂದರೆ ಓದಿದ್ದು, ನಾವೇನು ಓದಿದೀವೋ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಏನೇನು ಅನುಭವ ಪಡ್ತಿದೀವೋ ಆ ಅನುಭವ, ಆ ಜ್ಞಾನ, ದೇವರ ಬಗ್ಗೆ ಏನೇನ್ ವಿಚಾರಗಳು ತಿಳ್ಕೊಂಡಿದೀವೋ ಅದು ನಾವು ಸತ್ಕಾರ್ಯ ಮಾಡೋದಕ್ಕೆ, ನಾವು ಜೀವನದಲ್ಲಿ ಸದ್ಗುಣಗಳನ್ನ ಬೆಳೆಸ್ಕೋಬೇಕು, ಯಾವ ತರ ಒಳ್ಳೇದ್ ಮಾಡ್ಬೇಕು, ಹೇಗಿರ್ಬೇಕು, ಅದೆಲ್ಲ ನಾವು ತಿಳ್ಕೊಳ್ತಾ ಇರ್ತೀವಿ ನಾವು. ಅದೇ ಜ್ಞಾನನ, ಅದು ಆಚರಿಸಬೇಕಾದ ಸದ್ಗುಣಗಳು ಇತ್ಯಾದಿ, ಇದೆಲ್ಲ ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಬೇಕು. ಇವೆಲ್ಲ ಜ್ಞಾನಗಳು ನಾವೇನ್ ಸತ್ಯ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಅನ್ಕೊಂಡು ಹೊರಟಿದೀವೋ ಅದೇ ದಾರಿನಲ್ಲಿ ಇದೆಲ್ಲ ಜ್ಞಾನಗಳು ಸಹಕಾರಿಯಾಗಿವೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ JK ಅವ್ರು ಕೇಳ್ತಾರೆ, ಇವೆರಡರ ನಡುವೆ ಅಂತ ಭಾರಿ ವ್ಯತ್ಯಾಸ ಇದೆಯೇ ಅಂತ ಕೇಳ್ತಾರೆ. ಅಂದ್ರೆ ಈ ಜ್ಞಾನಕ್ಕೂ ಆಮೇಲೆ ತಾಂತ್ರಿಕ ಜ್ಞಾನಕ್ಕೂ, ಈ ಆಧ್ಯಾತ್ಮಿಕ ಜ್ಞಾನ ಅಂತೇಳಿ ನಾವು ಬಾಹ್ಯದಲ್ಲಿ ಏನ್ ತಿಳ್ಕೊಳ್ತಾ ಇದೀವೋ, ನಾವು ಹೊರಗಡೆಯಿಂದ ಏನ್ ತಿಳ್ಕೊಳ್ತಾ ಇದೀವೋ ಆ ಜ್ಞಾನಕ್ಕೂ ಈ ಶಿಕ್ಷಣದಲ್ಲಿ ಪಡಿತೀರಾ ಅಂತ ತಾಂತ್ರಿಕ ಜ್ಞಾನಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಕೇಳ್ತಾರೆ. ಎರಡು ಜ್ಞಾನದ ಮಧ್ಯೆ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ. ಶತಮಾನಗಳಿಂದ ಮನುಷ್ಯ ಸಂಪಾದಿಸಿದ ಜ್ಞಾನವನ್ನು ಬಳಸಿಕೊಂಡು ಕೆಲವೊಂದು ಭೌತಿಕ ಫಲಿತಾಂಶಗಳನ್ನು ಪಡೆಯುವುದು ಹೇಗೆ ಎಂದು ತಂತ್ರಜ್ಞನಿಗೆ ಕಲಿಸಲಾಗಿದೆ ಅಂತ ಹೇಳ್ತಾರೆ. ಎಷ್ಟೋ ಶತಮಾನಗಳಿಂದ ಮನುಷ್ಯ ಸಂಪಾದಿಸಿದ ಜ್ಞಾನ ಅಂದ್ರೆ ಎಷ್ಟೋ ಜನ್ಮಗಳಿಂದ ನಮ್ಮೊಳಗಾಗ್ಲೇ ಜ್ಞಾನ ಅನ್ನೋದಿದೆ. ಅದ್ರ ಜೊತೆಗೆ ಈಗ್ಲೂ ನಾವು ಪಡಿತಾನೆ ಇದೀವಿ. ನಾವು ಪ್ರತಿಯೊಂದು ಇದರಿಂದನೂ ಜ್ಞಾನನ ಪಡಿತಾ ಇದೀವಿ. ಆ ಜ್ಞಾನ ನಮ್ಮ ಒಳಗಿರೋ ಜ್ಞಾನ ಮತ್ತು ಈಗ ನಾವು ಪಡ್ಕೊಳ್ತಾ ಇರೋಂಥ ಜ್ಞಾನನ ಬಳಸ್ಕೊಂಡು ಭೌತಿಕ ಫಲಿತಾಂಶಗಳನ್ನು ಪಡೆಯುವುದು ಹೇಗೆ ಎಂದು ತಂತ್ರಜ್ಞನಿಗೆ ಕಲಿಸಲಾಗಿದೆ ಅಂತ ಹೇಳ್ತಾರೆ. ಇವೆಲ್ಲಾನು ನಮಗೆ ಒಟ್ಟು ಏನ್ ನಾವು ಜ್ಞಾನ ಪಡಿತಾ ಇದೀವೋ ಎಲ್ಲಾನು ಬಾಹ್ಯ ಜಗತ್ತಿಗೆ ನಾವು ಏನು ಇದಾಗುತ್ತೋ ಆ ಜಗತ್ತಿಗೆ ಅನುಕೂಲ ಆಗಂತ ಜ್ಞಾನನ ಪಡಿತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕಲಿತಾ ಇದೀವಿ, ಅದರಿಂದ ನಮ್ಗೆ ಅದು ಉಪಯೋಗ ಆಗ್ತಾ ಇದೆ. ಹೊರ ಜಗತ್ತಿನಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಪ್ರತಿಯೊಂದು ನಾವು ಕಲಿತಾ ಇದ್ದೀವಿ, ಅದರಿಂದ ನಮ್ಗೆ ಅನುಕೂಲನೂ ಆಗ್ತಾ ಇದೆ. ಹೊರಗಿನ ವಸ್ತುಗಳನ್ನ ಪಡೆಯೋದಕ್ಕೆ ಎಲ್ಲ ಅನುಕೂಲ ಆಗ್ತಾ ಇದೆ. ಅದೇ ರೀತಿ ಆಲೋಚನೆಗಳನ್ನು ನಿಯಂತ್ರಿಸಿ ಸದ್ಗುಣಗಳನ್ನು ಕಲಿತು ಸತ್ಕಾರ್ಯಗಳನ್ನು ಮಾಡಿ ಅಂತರಂಗದ ಫಲಿತಗಳನ್ನು ಗಳಿಸುವುದು ಹೇಗೆ ಎಂದು ನಿಮಗೆ ಕಲಿಸಲಾಗಿದೆ. ಅಂದ್ರೆ ಆ ವಿಜ್ಞಾನ ವೈಜ್ಞಾನಿಕವಾಗಿ ಹೇಗೆ ಮುಂದುವರಿಯೋದು, ಬಾಹ್ಯ ಜಗತ್ನಲ್ಲಿ ಬದುಕದ ಹೇಗೆ ಅಂತ ಇವಾಗ ಆಧ್ಯಾತ್ಮದಲ್ಲಿ ಇರೋರು ಇಲ್ದಲೇ ಇರೋರಿಗೆ ಅವ್ರು ಯಾವ ತರ ಕಲಿತಾ ಇದ್ದಾರೋ ಅದೇ ತರನೇ ನಾವು ಈಗ ಆಧ್ಯಾತ್ಮದಲ್ಲಿ ಮುಂದುವರಿಬೇಕು ಅನ್ನೋರು ಕೂಡ ಇದೇ ರೀತಿ ನಮಗೇನ್ ಕಲಿಸಲಾಗ್ತಾ ಇದೆ, ಆಲೋಚನೆಗಳನ್ನು ನಿಯಂತ್ರಿಸುವುದು ಹೇಗೆ, ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದು ಹೇಗೆ, ಸತ್ಕಾರ್ಯಗಳನ್ನ ಯಾವ ತರ ಮಾಡ್ಬೇಕು, ಅಂತರಂಗದ ಫಲಿತಗಳನ್ನು ಗಳಿಸುವುದು ಹೇಗೆ ಎಂದು ನಮಗೆ ಕಲಿಸಲಾಗುತ್ತಿದೆ. ಅದಕ್ಕೆ ಆಧ್ಯಾತ್ಮದಲ್ಲಿ ಈ ತರ ವಿಚಾರ ತಿಳ್ಕೊಳ್ತಾ ಇದ್ದೀವಿ. ಅವರು ಬೇರೆಯವರು ಇಂಜಿನಿಯರು ಅವರೆಲ್ಲ ಹೊರಗಡೆ ವ್ಯವಹಾರ ಜ್ಞಾನನ ತಿಳ್ಕೊಳ್ತಾ ಇದ್ದಾರೆ. ಇವೆರಡರ ಮಧ್ಯೆ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಂದು ನಿಮಗೆ ಕಲಿಸಲಾಗಿದೆ, ಇದು ಕೂಡ ಶತಮಾನಗಳ ಅನುಭವದಿಂದ ಗಳಿಸಿದ ಜ್ಞಾನವೇ ಅಂತ ಹೇಳ್ತಾರೆ. ಈಗ ಈ ಜ್ಞಾನ ಕೂಡ ಆಧ್ಯಾತ್ಮದಲ್ಲಿ ಕೂಡ ಮುಂದುವರಿತಾ ಇರೋದು, ಈ ತರ ವಿಚಾರಗಳು ಕೂಡ ಶತಮಾನಗಳಿಂದನೇ ತಿಳ್ಕೊಳ್ತಾ ಬಂದಿದೀವಿ ಅಂತ. ನಿಮಗೆ ನಿಮ್ಮ ಗುರುಗಳು ಗ್ರಂಥಗಳು ಇರುವ ಹಾಗೆ ತಂತ್ರಜ್ಞನಿಗೆ ಅವನದೇ ಗ್ರಂಥಗಳಿವೆ, ಗುರುಗಳಿದ್ದಾರೆ. ನಿಮಗಿಬ್ಬರಿಗೂ ಒಂದು ತಂತ್ರವನ್ನು ಕಲಿಸಲಾಗಿದೆ. ನೀವಿಬ್ಬರು ಒಂದು ಗುರಿಯನ್ನು ನಿಮ್ಮದೇ ರೀತಿಯಲ್ಲಿ ಸಾಧಿಸಲು ಬಯಸುತ್ತೀರಿ ಅಂತ ಹೇಳ್ತಾರೆ. ಇವಾಗ ಹೇಗೆ ಆಧ್ಯಾತ್ಮದಲ್ಲಿ ನಮಗೆ ಗುರುಗಳು ಗ್ರಂಥಗಳು ಇವೆಲ್ಲ ಹೇಗಿದೆಯೋ ಹಾಗೆ ಅವುಗಳ ಮೂಲಕ ನಾವು ವಿಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಜ್ಞಾನನ ತಿಳ್ಕೊಳ್ಳೋ ಪ್ರಯತ್ನ ನಾವು ಅದರಿಂದ ಮಾಡ್ತಾ ಇದ್ದೀವಿ.
ಅದೇ ತರನೇ ತಂತ್ರಜ್ಞನಿಗೆ ಅವನದೇ ಆದ ಗ್ರಂಥಗಳು ಗುರುಗಳಿದ್ದಾರೆ. ಅವ್ರಿಗೂ ಗುರುಗಳಿದ್ದಾರೆ, ಅವ್ರಿಗೂನು ಅದಕ್ಕೆ ತಕ್ಕಂತಹ ಆ ವಿಚಾರ ತಿಳಿಸಂತಹ ಗ್ರಂಥಗಳಿದೆ. ಅವುಗಳ ಮೂಲಕ ಅವರು ತಿಳ್ಕೊಳ್ತಾ ಇದ್ದಾರೆ. ನಿಮಗಿಬ್ಬರಿಗೂ ಒಂದು ತಂತ್ರವನ್ನು ಕಲಿಸಲಾಗಿದೆ. ಎರಡೂ ಅದೊಂಥರ ತಂತ್ರ ಆದ್ರೆ ಇದು ಒಂಥರ ತಂತ್ರನೇ ಅಂತ ಹೇಳ್ತಾರೆ. ನೀವಿಬ್ಬರು ಒಂದು ಗುರಿಯನ್ನು ನಿಮ್ಮದೇ ರೀತಿಯಲ್ಲಿ ಸಾಧಿಸಲು ಬಯಸುತ್ತೀರಿ ಅಂತ ಹೇಳ್ತಾರೆ. ಇವೆರಡು ತಿಳ್ಕೊಂಡು ನಮ್ಮ ಆಸಕ್ತಿಗೆ ತಕ್ಕಂಗೆ ನಾವು ಅದನ್ನ ಗುರಿ ಸಾಧನೆ ಮಾಡೋದಕ್ಕೆ ಹೋಗ್ತಾ ಇದೀವಿ, ಬಯಸ್ಬಿಟ್ಟು ಅದು ತಿಳ್ಕೊಂಡು ಮುಂದುವರಿಯ ಪ್ರಯತ್ನ ಮಾಡ್ತಾ ಇದೀವಿ ಅಂತ. ನೀವಿಬ್ಬರು ಫಲಿತಾಂಶದ ಹಿಂದೆ ಬಿದ್ದಿದ್ದೀರಿ. ಅದ್ ಮಾಡ್ತಾ ಮಾಡ್ತಾ ಅದ್ರ ಫಲಿತಾಂಶ ಏನೋ ಆಗ್ಬೋದು ಅನ್ನೋದು ಆ ಉದ್ದೇಶ ನಮ್ಮೊಳಗಿದೆ ಅದು. ಹಾಗಾಗಿ ಅವರು ಆ ಫಲಿತಾಂಶದ ಹಿಂದೆ ಬಿದ್ದಿದ್ದಾರೆ. ನಾವು ಈ ಆಧ್ಯಾತ್ಮದಲ್ಲಿ ಮುಂದುವರಿತಾ ಇರೋರು ಕೂಡ ವಿಚಾರ ತಿಳ್ಕೊಂಡು ನಾವು ಅದೇ ಫಲಿತಾಂಶದ ಹಿಂದೆ ಬಿದ್ದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ದೇವರು ಅಥವಾ ಸತ್ಯ ಎಂಬುದು ಪರಿಣಾಮವೇ ಅಂತ ಕ್ವಶನ್ ಮಾಡ್ತವೆ. ಪರಿಣಾಮವೇ ಅಥವಾ ಫಲಿತಾಂಶವೇ ಅಂತ ಕೇಳ್ತಾರೆ ಅವರು. ದೇವರು ಅನ್ನೋದು, ದೇವರು ಸತ್ಯ ಅಂತ ಎಲ್ಲ ಹೇಳ್ತಾ ಇರೋದು ಅದು ಪರಿಣಾಮನ ಅಥವಾ ಫಲಿತಾಂಶನ, ನೀವೆಲ್ಲ ತಿಳ್ಕೊಳ್ತಾ ಇರೋದ್ರ ಫಲಿತಾಂಶನ ಅದು ಹಾಗಾದ್ರೆ ಅಂತ. ಹಾಗಿದ್ದರೆ ಅದನ್ನು ಮನಸ್ಸು ಒಗ್ಗೂಡಿಸಿದೆ. ಯಾವುದನ್ನು ಕೂಡಿಸಿ ಕಟ್ಟಲಾಗಿದೆಯೋ ಅದನ್ನು ಬಿಡಿಸಿ ಒಡೆಯಬಹುದು ಅಂತ ಹೇಳ್ತಾರೆ. ಅಂದ್ರೆ ಈಗೇನು ಮನಸ್ಸು ಅನ್ನೋದು ಇವನ್ನೆಲ್ಲ ನಿರ್ಮಾಣ ಮಾಡಿದೆ ನಮ್ಮೊಳಗೆ. ನಾವು ಏನ್ ತಿಳ್ಕೊಳ್ತಾ ಇರುವೋ ಅದೆಲ್ಲನೂ ಆಲೋಚನೆ ಮೂಲಕನೇ ನಾವು ತಿಳ್ಕೊಳ್ತಾ ಇರೋದು. ಆ ಆಲೋಚನೆಯಿಂದ ನಮ್ಮ ಮನಸ್ಸು ಅದನ್ನೆಲ್ಲ ಒಂದು ಮಾಡಿದೆ. ಆ ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ, ಒಗ್ಗೂಡಿಸಿದೆ. ಯಾವುದನ್ನು ಕೂಡಿಸಿ ಕಟ್ಟಲಾಗಿದೆಯೋ ಅಂದ್ರೆ ನಾವು ಏನೇನು ವಿಚಾರಗಳನ್ನೆಲ್ಲ ತಿಳ್ಕೊಂಡು ನಮ್ಮ ಮನಸ್ಸಿನಲ್ಲಿ ನಾವು ಕೂಡು ಹಾಕಿದೀವೋ ಅದನ್ನ ಬಿಡಿಸಿ ಒಡೆಯಬಹುದು. ಒಂದಲ್ಲ ಒಂದಿನ ಇದೆಲ್ಲ ನಾವು ಇವಾಗ ಹೋಗ್ತಾ ಮುಂದುವರಿತಾ ಇರ್ತೀವಿ. ಏನೋ ವಿಚಾರಗಳು ಇದು ಸರಿಯಲ್ಲ, ಇನ್ನೊಬ್ರು ಏನೋ ಹೇಳ್ತಾರೆ ಇದೆಲ್ಲ ಅದು ಸರಿ ಅಂತ ಅಂದಾಗ ಅವಾಗ ನಾವು ಇದನ್ನ ಬಿಡ್ತೀವಿ, ಅದನ್ನ ಹಿಡ್ಕೊಳ್ತೀವಿ. ಹಂಗೆ ಅದನ್ನ ಬಿಡಬಹುದು, ಅದನ್ನ ಒಡಿಬಹುದು ಅಂತ ಹೇಳ್ತಾರೆ. ಆದ್ದರಿಂದ ಸತ್ಯವನ್ನು ಕಂಡುಕೊಳ್ಳಲು ಜ್ಞಾನವು ಸಹಕಾರಿಯೇ ಅಂತ ಪ್ರಶ್ನೆ ಮಾಡ್ತಾರೆ ಅವ್ರು, JK ಅವರು. ಇದೆಲ್ಲ ಈ ತರ ಎಲ್ಲ ಇರೋದ್ರಿಂದ ನಿಮಗೆ ಜ್ಞಾನದಿಂದನೇ ನೀವು ಸತ್ಯ ಪಡಿತೀವಿ ಅನ್ನೋದು ನಿಮಗೆ ಸಹಕಾರಿ ಅಂತ ಅನ್ಸುತ್ತಾ ಅಂತ ಕೇಳ್ತಾರೆ. ಅವಾಗ ಅಣ್ಣ ಹೇಳ್ತಾರೆ, ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಅವ್ರಿಗನ್ಸುತ್ತೆ ನನಗೆ ಖಚಿತವಾಗಿ ಗೊತ್ತಿಲ್ಲ, ನನಗೇನು ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಜ್ಞಾನವಿಲ್ಲದಿದ್ದರೆ ನಮ್ಮ ದಾರಿ ಮುಂದೆ ಸಾಗುವುದು ಹೇಗೆ ಅಂತ ಕೊನೆಗೆ ಆ ಹೆಂಗಸಿನ ಅಣ್ಣ ಕ್ವಶನ್ ಕೇಳ್ತಾ ಇರ್ತಾರೆ. ಅವಾಗ ಮಧ್ಯ ಪ್ರವೇಶ ಮಾಡಿ ಪತಿ ಅವಳ ಗಂಡ ಕೇಳ್ತಾರೆ, ಹೌದು ನೀವ್ ಅದೇನೋ ನನಗೆ ಸರಿ ಗೊತ್ತಿಲ್ಲ ಅಂತ ಗಂಡ ಹೇಳ್ದಾಗ ನೀವ್ ಹೇಳ್ತಾ ಇರೋದು ನನಗೆ ಸರಿಯಾಗಿ ಇದಾಗ್ತಾ ಇಲ್ಲ ಅಂತ. ಜ್ಞಾನವಿಲ್ದಿದ್ರೆ ನಾವು ಹೇಗೆ ಮುಂದುವರಿಯಕ್ಕೆ ಸಾಧ್ಯ ಅಂತ ಆ ಹೆಂಗಸಿನ ಗಂಡ ಕೇಳ್ತಾರೆ. ಆವಾಗ ಮತ್ತೆ JK ಅವರು ಉತ್ತರ ಕೊಡ್ತಾರೆ, ಅಂತ್ಯವು ಸ್ಥಗಿತವೂ ಸ್ಥಿರವೂ ಆಗಿದ್ದರೆ ಅದೊಂದು ಮೃತ ಸಂಗತಿಯಾಗಿದ್ದರೆ, ಚಲನೆ ಇಲ್ಲದಿದ್ದರೆ ಆಗ ಒಂದು ಅಥವಾ ಹಲವು ದಾರಿಗಳು ಅಲ್ಲಿಗೆ ಕೊಂಡೊಯ್ಯಬಹುದು. ಅಂದ್ರೆ ಸ್ಥಗಿತ ಅಂದ್ರೆ ಇದಕ್ಕೆ ಚಲನೆ ಇಲ್ಲ ಅನ್ನೋದು, ನಮ್ಮಲ್ಲಿ ಇದು ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಇದು ಬಾಹ್ಯದಲ್ಲಿ ನಾವೇನೇ ಇದ್ ಮಾಡಿದ್ರು ಅದರಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಇರ್ತೀವಿ. ಆದ್ರೆ ಸತ್ಯಕ್ಕೆ ಬದಲಾವಣೆ ಇಲ್ಲ, ಅದು ಸ್ಥಿರ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ ಅಂತ್ಯವು, ಅದಕ್ಕೆ ಕೊನೆ ಇದೆ, ಅದಕ್ಕೆ ಇದಕ್ಕೆ ಸತ್ಯಕ್ಕೆ ಕೊನೆನೂ ಇಲ್ಲ, ಯಾವುದು ಇದಿಲ್ಲ, ಅದು ಒಂದೇ, ಎಲ್ಲರ ದೃಷ್ಟಿಯಲ್ಲೂ ಒಂದೇ ಅದು. ಹಾಗೆ ಇದರಲ್ಲಿ ಬದಲಾವಣೆಗಳು ಕಾಣ್ತೀವಿ ನಾವು. ಹೊರಗಡೆಯ ಜ್ಞಾನದಲ್ಲಿ, ಹೊರಗಡೆಯ ಜಗತ್ತಿನಲ್ಲಿ ಪ್ರತಿಯೊಂದರಲ್ಲೂ ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ಇದು ಸತ್ಯ ಆಗಕ್ ಸಾಧ್ಯ ಇಲ್ಲ. ಅಂತ್ಯವೂ ಸ್ಥಗಿತವೂ ಸ್ಥಿರವೂ ಆಗಿದ್ದರೆ ಅದೊಂದು ಮೃತ ಸಂಗತಿಯಾಗಿದ್ದರೆ, ಚಲನೆ ಇಲ್ಲದಿದ್ದರೆ ಆಗ ಒಂದು ಅಥವಾ ಹಲವು ದಾರಿಗಳು ಅಲ್ಲಿಗೆ ಕೊಂಡೊಯ್ಯಬಹುದು. ಅಂದ್ರೆ ಇವಕ್ಕೆಲ್ಲ ಏನು ಅಂದ್ರೆ ಒಂದೇ ದಾರಿ ಅನ್ನೋದಿಲ್ಲ. ಯಾವ ದಾರಿಯಿಂದ ಬೇಕಾದ್ರೂ ನಾವು ಹೊರಗಡೆದನ್ನ ಒಬ್ಬೊಬ್ಬರಿಗೆ ಒಂದೊಂದ್ ದಾರಿ ಯಾವ ಕಡೆ ಕಾಣಿಸುತ್ತೋ ಆ ದಾರಿ ಮೂಲಕ ಆ ತರ ಜ್ಞಾನ ತಿಳ್ಕೊಂಡು ಮುಂದುವರಿಯ ಪ್ರಯತ್ನ ಮಾಡ್ಬೋದು. ಆದರೆ ವಸ್ತುಸ್ಥಿತಿ ದೇವರು ಅಥವಾ ಇನ್ನೇನೋ ಹೆಸರಿನದು ಒಂದು ಶಾಶ್ವತ ವಿಳಾಸವಿರುವ ನಿಶ್ಚಿತ ಧಾಮವೇ ಅಂತ ಕೇಳ್ತಾರೆ. ಅಂದ್ರೆ ಇವೆಲ್ಲ ಯಾವ್ದಕ್ಕಾದ್ರೂ ಕೊಂಡೊಯ್ಬಹುದು. ಆ ತರನೇನೆ ನೀವು ದೇವರು, ಆಮೇಲೆ ಇನ್ನೊಂದು ಯಾವ್ದಾದ್ರು ಹೆಸರಿನದು ಒಂದು ಶಾಶ್ವತ ವಿಳಾಸವಿರುವ ನಿಶ್ಚಿತ, ಇದು ಒಂದು ದೇವರು ಅಂತ ನಾವೇನ್ ಕರಿತಿದೀವೋ ಅದು ಒಂದು ನಿಶ್ಚಿತವಾದ ಧಾಮನ ಅಂತ ಕೇಳ್ತಾ ಇದಾರೆ. ಸೋದರ ಕಾತರದಿಂದ ಉತ್ತರಿಸಿದ, ಖಂಡಿತ ಅಲ್ಲ. ಮತ್ತೆ ಅಣ್ಣ ಉತ್ತರ ಕೊಡ್ತಾರೆ, ಹೌದು ನೀವ್ ಹೇಳ್ತಾ ಇರೋದು ಸರಿ, ಖಂಡಿತ ಅದಲ್ಲ ಅಂತ ಹೇಳ್ತಾರೆ. ಮತ್ತೆ JK ಅವರು ಹೇಳ್ತಾರೆ, ಹಾಗಿದ್ದರೆ ಅದಕ್ಕೆ ದಾರಿ ಎಲ್ಲಿದ್ದೀತು? ಮತ್ ಹಾಗಾದ್ರೆ ನೀವು ಅದೊಂದು ಇದಲ್ಲ ಅಂತ ದಾರಿಯನ್ನು ನೀವು ಮುಂಚೆನೇನೆ ಮನಸ್ಸಿನಲ್ಲಿ ಅನ್ಕೊಂಡು ಅದನ್ನ ಹುಡ್ಕೊಂಡು ಹೊರಟ್ರೆ ಅದಕ್ಕೆ ದಾರಿ ಇಲ್ಲ
ಅದ ಮತ್ತೆ ನೀವ್ ಅನ್ಕೊಂಡಿರೋ ಪ್ರಕಾರ ಅಲ್ದಿದ್ರೆ ಅದಕ್ಕೆ ದಾರಿ ಎಲ್ಲಿದೆ, ಸತ್ಯಕ್ಕೆ ಏನಾದ್ರು ದಾರಿ ಇರಕ್ ಸಾಧ್ಯನಾ ಅಂತ ಹೇಳ್ಬಿಟ್ಟು, ನಿಜ ಹೇಳಬೇಕೆಂದರೆ ಸತ್ಯಕ್ಕೆ ದಾರಿಗಳಿಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಹೇಳ್ಬೇಕು ಅಂದ್ರೆ ಸತ್ಯಕ್ಕೆ ದಾರಿನೇ ಇಲ್ಲ ಅಂತ JK ಅವ್ರು ಹೇಳ್ತಾರೆ. ಆಮೇಲೆ ಆ ಹೆಂಗಸಿನ ಗಂಡ ಕೇಳ್ತಾನೆ, ಹಾಗಾದರೆ ಜ್ಞಾನದ ಕೆಲಸವೇನು? ನಾವ್ ಏನ್ ಜ್ಞಾನ ತಿಳ್ಕೊಳ್ತಾ ಇದೀವೋ ಅದ್ರ ಕೆಲಸ ಏನು? ಮತ್ ಹಾಗಾದ್ರೆ ಸತ್ಯಕ್ಕೆ ದಾರಿ ಇಲ್ಲ ಅಂತೀರಾ, ನಾವ್ ಈ ತರ ಜ್ಞಾನ ತಿಳ್ಕೊಂಡು ಅದನ್ನ ಗುರಿ ಸೇರಕ್ಕಾಗಲ್ಲ ಅಂತ ಅಂತೀರಾ? ಹಾಗಾದ್ರೆ ಏನು ಅದ್ರ ಕೆಲಸ ಏನು ನಾವು ತಿಳ್ಕೊಳ್ತಿರೋ ಜ್ಞಾನಕ್ಕೆ ಅಂತ ಕೇಳ್ತಾರೆ. ನಿಮಗೆ ಏನು ಕಲಿಸಲಾಗಿದೆಯೋ ಅದರ ಪ್ರತಿರೂಪ, ನಿಮಗೆ ಏನ್ ಕಲಿಸಲಾಗಿದೆಯೋ ಅದರ ಪ್ರತಿರೂಪ ಅದು ಅಂತ ಹೇಳ್ತಾರೆ. ನೀವು ಆ ಅನುಬಂಧನವನ್ನು ಆಧರಿಸಿ ನಿಮ್ಮ ಅನುಭವ ಇರುತ್ತದೆ. ನಾವ್ ಏನ್ ಜ್ಞಾನ ತಿಳ್ಕೊಳ್ತೀವೋ ಆ ತಿಳ್ಕೊಂಡಿದ್ ಜ್ಞಾನದಿಂದ ನಾವು ಅದಕ್ಕೆ ತಕ್ಕಂಗೆ ನಮ್ಮ ಅನುಭವನ ತಿಳ್ಕೊಂಡು ಅದರಿಂದ ಅನುಭವಗಳು ನಮ್ಮ ಅನುಭವಗಳನ್ನು ಗಟ್ಟಿಗೊಳಿಸ್ತವೆ. ನಮ್ಮಲ್ಲಿ ಬದಲಾವಣೆಗಳು ಮಾಡ್ಕೊಂತ ಹೋದಾಗ ನಮ್ಮಲ್ಲಿ ಏನು ಅನುಭವಗಳು ಆಗುತ್ತೋ ಅದನ್ನ ಸ್ವಲ್ಪ ಗಟ್ಟಿಗೊಳಿಸ್ಕೊಳ್ತಾ ಹೋಗ್ತೀವಿ, ಇಲ್ಲವೇ ಸುಧಾರಣೆ ಮಾಡ್ಕೊಳ್ತೀವಿ. ನಾವು ತಿಳ್ಕೊಳ್ಳೋ ಜ್ಞಾನದಿಂದ ನಮ್ಮಲ್ಲಿ ಬದಲಾವಣೆ ತಂದುಕೊಂಡು ಸ್ವಲ್ಪ ಸುಧಾರಣೆ ಮಾಡ್ಕೊಳ್ತಾ ಹೋಗ್ತೀವಿ. ನೀವು ವಿವಿಧ ಗಾನ ತಟ್ಟೆಗಳಿಂದ ಹಾದು ಹೊಮ್ಮಿಸುವ ಗ್ರಾಮಫೋನಿನ ಹಾಗೆ. ಅಂದ್ರೆ ಅವ್ರು ಹೇಳ್ತಾರೆ, ನೀವು ಏನು ಅಂದ್ರೆ ಈ ಕಡೆ ಕೇಳಿ ಇನ್ನೊಂದ್ ಕಡೆ ಹೇಳ್ತಾ ಇರ್ತೀರಾ, ಅದನ್ನ ಇವಾಗ ನಾನ್ ಮಾಡ್ತಾ ಇರೋದು ಅದೇ. ಅವ್ರು ಓದಿರೋದನ್ನ ನನಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ತಾ ಇದೆಯೋ ಅದನ್ನ ನಾನು ಹೇಳ್ತಾ ಇದ್ದೀನಿ. ಆತರ ಅವ್ರು ಹೇಳ್ತಾರೆ, ಆಗ ವಿವಿಧ ಗಾನ ತಟ್ಟೆಗಳಿಂದ ಹಾದು ಹೊರಹೊಮ್ಮಿಸುವ ಗ್ರಾಮಫೋನಿನ ಹಾಗೆ. ಆದರೂ ನಿಮಗೆ ಏನು ಇನ್ನೊಬ್ಬರಿಂದಲೋ ಅಥವಾ ನಾವು ಸ್ವತಃ ಅನುಭವದಿಂದಲೋ ಕಲಿತದ್ದನ್ನು ಗ್ರಾಮಫೋನ್ ತಟ್ಟೆಯ ಹಾಗೆ ಹಾಡುತ್ತೇವೆ ಅಲ್ಲವೇ ಅಂತ ಕೇಳ್ತಾರೆ. ಅಂದ್ರೆ ನಾವು ಅದೇ ಇವಾಗ ಒಬ್ಬರ ಹತ್ರ ಕೇಳಿಸ್ಕೊಂಡಿರ್ತೀವಿ, ಒಂದು ಗ್ರಂಥದಲ್ಲಿ ಓದಿರ್ತೀವಿ, ಓದಿರೋದನ್ನ ಇವ್ರು ಈಗ ಹೇಳಿದ್ರು ಅಂತ ನಾವು ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ. ಅದು ನಮ್ಮ ಸ್ವಂತ ಜ್ಞಾನ ಅಂತೂ ಆಗಿರಲ್ಲ, ಅದು ನಮ್ಮ ಸ್ವಂತ ಜ್ಞಾನ ಅಲ್ಲ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹಾಗೆ ಹೇಳಿದ್ರು, ನಾನು ಈ ಗ್ರಂಥದಲ್ಲಿ ಈ ತರ ಓದ್ದೆ, ಹೀಗಿತ್ತು ಅಂತ ಅದನ್ನೇ ನಾವು ಇನ್ನೊಂದ್ರೊಳಗಿಂದ ಓದಿದ್ದನ್ನ ಇನ್ನೊಂದ್ ಕಡೆ ನಾವು ಹೇಳ್ತಾ ಅದನ್ನೇ ಮತ್ತೆ ಪುನರುಚ್ಚಿಸ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಯಾವಾಗ ಆ ಹೆಂಗಸಿನ ಅಣ್ಣ ಕೇಳ್ತಾರೆ, ಹೌದು ಸರ್ ಎಂದ, ಆದರೆ ನನಗೆ ಕಲಿಸದೇ ಇರುವಂತದ್ದು ನನ್ನೊಳಗೆ ಇಲ್ಲವೇ ಅಂತ ಕೇಳ್ತಾರೆ. ಹೌದು, ಆದ್ರೆ ನಮ್ಗೆ ಕಲಿಸ್ದಲೇ ಇರೋದು ಸ್ವಂತ ಜ್ಞಾನ ಅನ್ನೋದು ನಮ್ಮೊಳಗೆ ಇಲ್ವಲ್ಲ ಅಂತ ಅವ್ರು ಕೇಳ್ತಾರೆ, ಪ್ರಶ್ನೆ ಹಾಕ್ತಾರೆ. ಹಾಗಾಗಿ ನಾವು ಬೇರೆ ಏನ್ ಹೇಳಿರ್ತಾರೋ ಅದೇ ಜ್ಞಾನನ ಪುನರುಚ್ಚಿಸ್ಕೊಳ್ತಾ ಹೋಗ್ತಾ ಇದೀವಿ ನಾವು, ಆದ್ರೆ ನಮ್ಮಲ್ಲೇ ಸ್ವಂತವಾಗಿ ಇಲ್ವಲ್ಲ ಅಂತ. ಹಾಗೆ ಮತ್ತೆ JK ಅವರು ಹೇಳ್ತಾರೆ, ಹಾಗಿದೆಯೇ? ನಿಶ್ಚಯವಾಗಿಯೂ ನೀವು ಆತ್ಮವೆಂದು ಕರೆಯುವ ಅದು ನೀವು ಓದಿದ ಅಥವಾ ಕಲಿಸಿದ ವಿಷಯದ ವ್ಯಾಪ್ತಿಯಲ್ಲಿಯೇ ಇದೆಯೇ ಅಂತ ಕೇಳ್ತಾರೆ. ಅವ್ರು ಕೇಳ್ತಾರೆ, ನೀವೇನ್ ಅನ್ಕೊಂಡಿದೀರಾ? ಹಾಗಾದ್ರೆ ನೀವೇನ್ ಓದಿದಿರೋ, ಏನ್ ವಿಚಾರಗಳು ತಿಳ್ಕೊಳ್ತಾ ಇದ್ದೀರೋ ಅಷ್ಟ್ರೊಳಗೆ ಆ ಚೌಕಟ್ಟಲ್ಲೇ ಇದೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀರಾ? ಆತ್ಮ ಅಂತ ಏನ್ ಕರಿತಾ ಇದ್ದೀರಾ ನೀವು, ಆ ವಿಚಾರ ಎಲ್ಲಾನು ಅಷ್ಟೊಳಗೆ ಇದೆ ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ವ್ಯಾಪ್ತಿಯಲ್ಲಿ ಇದೆಯಾ ನಿಮ್ಮ ದೃಷ್ಟಿಕೋನದಲ್ಲಿ ಅಂತ. ಮತ್ತೆ ಅಣ್ಣ ಕೇಳ್ತಾರೆ, ನಿಮ್ಮ ಮಾತುಗಳು ಇಷ್ಟು ಅರ್ಥಪೂರ್ಣವಾಗಿವೆ ಎಂದರೆ ತಾನು ಎಂಬುದು ಇರದ ಒಬ್ಬರಿಗೆ ಒಪ್ಪಿಗೆ ಆಗುತ್ತದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀವು ಇಷ್ಟೊಂದು ಮಾತುಗಳು, ನಿಮ್ಮ ಮಾತು ಅಷ್ಟೊಂದು ಅರ್ಥಪೂರ್ಣವಾಗಿದೆ, ಹಾಗಾದ್ರೆ ನೀವು ಈ ತರ ಇದೆ ಅಂತಂದ್ರೆ ಎಲ್ಲೋ ಒಬ್ಬರಿಗೆ, ಅಂದ್ರೆ ನಾನು ಅನ್ನೋದು ಎಲ್ಲಿ ಕಳ್ಕೊಂಡಿರ್ತಾರೋ ಅವರು, ಸ್ವಾರ್ಥ ಇಲ್ದಿದ್ದವ್ರಿಗೆ ಮಾತ್ರ ಆ ತರ ಇರುತ್ತೇನೋ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಮತ್ತೆ JK ಅವರು ಹೇಳ್ತಾರೆ, ನಿಮಗೆ ಸುಮ್ಮನೆ ಸಮಾಧಾನವಾದರೆ ನೀವು ಅದರ ಸತ್ಯವನ್ನು ಗುರುತಿಸುವುದಿಲ್ಲ. ಅಂದ್ರೆ ನಾವು ಏನಾದ್ರು ಇವಾಗ ಯಾರು ಒಬ್ರು ಹೇಳ್ತಾ ಇರ್ತಾರೆ, ಕೇಳ್ತಿರ್ತೀವಿ, ಕೇಳಿಸ್ಕೊಂಡಾಗ ಅವ್ರು ಹೇಳಿದ್ ಸರಿ ಅಂತ ನಮ್ಗೆ ಅನ್ಸಿದ್ದೆ ಆದ್ರೆ ನಾವು ಸತ್ಯ ಕಂಡಿಡಿಯಕ್ ಹೋಗೋದೇ ಇಲ್ಲ. ಯಾಕಂದ್ರೆ ಹೌದಪ್ಪ, ನಮ್ಗೇನು ಗೊತ್ತಿರ್ಲಿಲ್ಲ, ಅವ್ರು ಹೇಳ್ತಾ ಇರೋದು ಸರಿ ಇದೆ ಅಂತ ನಮ್ಮಲ್ಲಿ ಬರುತ್ತದು. ಅದು ಬಂದ ತಕ್ಷಣ ನಮ್ಗೇನ್ ಅನ್ಸುತ್ತೆ, ಅವ್ರು ಹೇಳ್ತಿರೋದೇ ಸರಿ ಅಂತ ಅನ್ಸ್ಬಿಟ್ರೆ ನಾವು ಅಲ್ಲಿಗೆ ಸುಮ್ಮನಾಗ್ಬಿಡ್ತೀವಿ. ನಾವು ಮತ್ತೆ ಸತ್ಯ ಮುಂದುವರೆದು ಸತ್ಯ ಕಂಡ್ಕೊಳಕ್ ಹೋಗಲ್ಲ ಅಂತ. ಅದಕ್ಕೆ ನಿಮಗೆ ಸುಮ್ಮನೆ ಸಮಾಧಾನವಾದರೆ ನೀವು ಅದರ ಸತ್ಯವನ್ನು ಗುರುತಿಸುವುದಿಲ್ಲ. ಸತ್ಯವೆಂಬುದು ಒಪ್ಪಂದ ಅಥವಾ ದೃಢ ನಿರ್ಧಾರದ ಪ್ರಶ್ನೆಯಲ್ಲ ಅಂತ ಹೇಳ್ತಾರೆ. ಒಪ್ಪಂದ ಮಾಡ್ಕೊಳ್ಳೋ ಅಂತದ್ದು ಅಥವಾ ದೃಢವಾಗಿ ನಿರ್ಧಾರ ಇದೇ ಸತ್ಯ ಅಂತ ಹೇಳೋ ಅಂತ ಪ್ರಶ್ನೆ ಅಲ್ಲ ಅದು ಅಂತ. ಅಭಿಪ್ರಾಯಗಳು ಹಾಗೂ ತೀರ್ಮಾನಗಳನ್ನು ನೀವು ಒಪ್ಪಬಹುದು, ಇಲ್ಲವೇ ತಿರಸ್ಕರಿಸಬಹುದು, ಆದರೆ ವಸ್ತುಸ್ಥಿತಿಗೆ ಅನುಮೋದನೆಯ ಅಗತ್ಯವಿಲ್ಲ. ಆದ್ರೆ ಅವ್ರು ಹೇಳ್ತಾರೆ,
ಅಭಿಪ್ರಾಯಗಳು ಅಥವಾ ತೀರ್ಮಾನಗಳು. ಅಭಿಪ್ರಾಯ ನಮ್ಗೇನ್ ಅನ್ಸುತ್ತೋ ಆ ಅಭಿಪ್ರಾಯ ಹೌದು ಸರಿ ಇದೆ ಅಂತ ಅನ್ನಿಸ್ಬೋದು. ನಾವೇ ತೀರ್ಮಾನನೂ ಮಾಡ್ಬಿಡ್ಬೋದು. ತೀರ್ಮಾನ ಮಾಡ್ಕೊಂಡು ಹೌದಪ್ಪ ಅವ್ರು ಹೇಳಿದ್ ಸರಿ, ಈ ಗ್ರಂಥದಲ್ಲಿ ಓದಿದೀವಿ, ಓ ಇದೇ ತರ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ನಾವೇ ತೀರ್ಮಾನ ಮಾಡ್ಕೊಂಡು ಒಪ್ಲೂಬಹುದು ಅಂತ ಹೇಳ್ತಾರೆ. ಒಪ್ಲೂಬಹುದು. ಕೆಲವು ಸಲ ನಮ್ಗೆ ಅದು ಒಪ್ಪಿಗೆ ಆಗದಿದ್ರೆ ಅವ್ರು ಹೇಳಿದ್ ಸರಿ ಇಲ್ಲ ಅಂತಾನು ಹೇಳ್ತೀವಿ, ತಿರಸ್ಕಾರನು ಮಾಡಬಹುದು ಅಂತ. ಆದ್ರೆ ವಾಸ್ತವವಾಗಿ ಇರುವ ವಸ್ತು ಇರುವುದಕ್ಕೆ ಅದ್ರ ಅಗತ್ಯವಿಲ್ಲ. ವಾಸ್ತವವಾಗಿ ಏನಿದೆಯೋ ಅದಕ್ಕೇನು ನೀವ್ ಏನ್ ಅನ್ಕೊಳ್ತೀರಾ ಅನ್ನೋದು ಅದಕ್ಕೇನು ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಏನು ಹೇಳಲಾಗಿದೆಯೋ ಅದು ವಸ್ತುಸ್ಥಿತಿ ಎಂದು ನಿಮಗೆ ಮನವರಿಕೆಯಾದರೆ ಆಗ ಬರಿಯ ಸಮಾಧಾನ ಮಾತ್ರವಲ್ಲ, ನಿಮ್ಮ ಮನಸ್ಸು ಪೂರ್ಣ ಪರಿವರ್ತನೆ ಹೊಂದಿರುತ್ತದೆ ಅಂತ ಹೇಳ್ತಾರೆ. ಏನ್ ಹೇಳಲಾಗಿದೆಯೋ ಅದು ವಸ್ತುಸ್ಥಿತಿ ಅಂದ್ರೆ ಏನಿದೆಯೋ ಅದೇನೇನೆ ಅದು ಅನ್ನೋದು ನಮಗೆ ಕಡಾಖಂಡಿತವಾಗಿ ಮನವರಿಕೆ ಆಗ್ಬೇಕದು. ಆದಾಗ ಮಾತ್ರ ಅದು ಬರಿಯ ಸಮಾಧಾನ ಕೊಡಲ್ಲ. ಅಂದ್ರೆ ಆ ಅನುಭವ ನಮಗೆ ಬಂದಿದ್ದೇ ಆದ್ರೆ, ಆ ತರ ನಮ್ಗೆ ನಮ್ಮಲ್ಲಿ ಆ ಸ್ವಜ್ಞಾನ ಬಂದಿದ್ದೇ ಆದಾಗ ಆ ಸಮಾಧಾನ ಮಾತ್ರವಲ್ಲ, ನಮ್ಮ ಮನಸ್ಸು ಪೂರ್ಣ ಪರಿವರ್ತನೆ ಹೊಂದಿರುತ್ತದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ನಿಮ್ಮಲ್ಲಿ ಆ ಘಟನೆ ಘಟಿಸಿದ್ದೇ ಆದ್ರೆ ನಮ್ಮೊಳಗೆ ಪರಿವರ್ತನೆ ಬಂದಿರುತ್ತೆ ಅಂತ ಹೇಳ್ತಾರೆ. ಆಗ ಅದು ನಂಬಿಕೆ ಅಥವಾ ಶ್ರದ್ಧೆಯ ಪರದೆಯ ಮೂಲಕ ವಸ್ತುಸ್ಥಿತಿಯನ್ನು ಗಮನಿಸುವುದಿಲ್ಲ. ಅವಾಗ ಆ ತರ ಬಂದಾಗ ನಮ್ಮೊಳಗಡೆ ಅದೇನಾದ್ರೂ ಆ ಅನುಭವ ನಮ್ಮಲ್ಲಿ ಆಗಿದ್ದೇ ಆದ್ರೆ ಅದು ಶ್ರದ್ಧೆ ಪರದೆಯ ಅಥವಾ ನಂಬಿಕೆ ಅಥವಾ ಶ್ರದ್ಧೆಯ ಪರದೆಯ ಮೂಲಕ ಅಂತ ಹೇಳ್ತಾರೆ. ಅಂದ್ರೆ ಅದು ಏನಿದೆಯೋ ಅದು ಯಾರು ಹೇಳಿದ್ದನ್ನೇ ಅವ್ರು ಹೇಳೋದನ್ನೇ ಕೇಳೋದು, ಅವ್ರದಕ್ಕೇನೇನೆ ಹೌದು ಅದೇ ಸರಿ ಅನ್ಕೊಂಡು ಸುಮ್ಮನಾಗೋದು, ಆ ತರ ಎಲ್ಲ ನಾವು ಅದ್ರ ಮೇಲೆ ಪೂರ್ಣ ನಂಬಿಕೆ ಇಡಲ್ಲ ನಾವು. ನಮಗೆ ಸ್ವಲ್ಪ ಡೌಟ್ ಬಂದ್ರು ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಸತ್ಯ ಅಥವಾ ದೇವರನ್ನು ಜ್ಞಾನದ ಹೊರತಾಗಿ ಯಾವುದೇ ದಾಖಲೆಯ ಹೊರತಾಗಿ ಅನುಸಂಧಾನ ಮಾಡುತ್ತದೆ. ಅದು ಏನು ಅಂದ್ರೆ ಅದು ಸತ್ಯ ಗಮನಿಸುವುದಿಲ್ಲ. ಅದು ಸತ್ಯ ಅಥವಾ ದೇವರನ್ನು ಏನು ನಾವು ಸತ್ಯ ಅಂತ ಕರಿತಾ ಇದೀವೋ ಅದನ್ನೇ ನಾವು ದೇವ್ರು ಅಂತಾನು ಅನ್ಕೊಂಡಿದೀವಿ. ಅದನ್ನ ಜ್ಞಾನದ ಹೊರತಾಗಿ ಅಂದ್ರೆ ಈ ಜ್ಞಾನದ ಸಹಾಯ ಇಲ್ದಲೇನೆ ಅನುಸಂಧಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ನಮ್ಮೊಳಗೆ ಅನುಸಂಧಾನ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ದಾಖಲೆ ಯಾವುದೆಂದರೆ ನಾನು, ಅಹಂ ಕುಟಿಲವಾದುದು. ಅಂದ್ರೆ ಇಲ್ಲಿ ದಾಖಲೆ ಅನ್ನೋದೇನು ಅಂದ್ರೆ ನಾನು ಅನ್ನೋದು ಬರಲ್ಲ ಅಂತ, ಅಲ್ಲಿ ಅಹಂ ಇರಲ್ಲ ಅಂತ. ಅದೇನಾದ್ರು ನಮಗೆ ಸತ್ಯ ಅನುಸಂಧಾನ ಆಯ್ತು ಅಂದಾಗ ಅಲ್ಲಿ ನಮ್ಮಲ್ಲಿ ನಾನು ಅನ್ನೋ ಅಹಂಕಾರ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅಹಂ ಕುಟಿಲವಾದುದು, ತಿಳಿದಿರುವ ನಾನು, ಬೋಧಿಸಲ್ಪಟ್ಟ ನಾನು, ಸದ್ಗುಣವನ್ನು ಅಳವಡಿಸಿಕೊಂಡ ನಾನು, ಇದು ಸದಾ ವಸ್ತುಸ್ಥಿತಿಯೊಂದಿಗೆ ಸಂಘರ್ಷದಲ್ಲಿ ಇರುತ್ತದೆ. ಅಂದ್ರೆ ನಾವ್ ಏನ್ ಮಾಡ್ತೀವಿ, ಸದಾ ನಾನು ನಾನು ಅಂತ ಅನ್ಕೊಳ್ತಾ ಇರ್ತೀವಿ. ಏನು ಅಂದ್ರೆ ನನಗ್ ತಿಳಿದಿದೆ ಅನ್ನೋದು, ಆಮೇಲೆ ಬೋಧಿಸಲ್ಪಟ್ಟ ನಾನು ಅಂತಂದ್ರೆ ಸದ್ಗುಣವನ್ನು ಅಳವಡಿಸ್ಕೊಂಡಿದೀನಿ. ಪ್ರತಿಯೊಂದು ನಾನು ಅನ್ನೋ ಇದರಿಂದಾನೇ ನಾವ್ ಹೇಳ್ತಿರ್ತೀವಲ್ವಾ, ಸದ್ಗುಣನ ನಾವು ಅಳವಡಿಸ್ಕೊಂಡಿದೀವಿ, ನನಗೆ ಜ್ಞಾನ ತಿಳಿದಿದೆ, ಅಲ್ಲಿ ತಿಳ್ಕೊಂಡಿದೀನಿ, ನಾನು ಇಷ್ಟು ಓದಿದೀನಿ, ಇಷ್ಟು ಗ್ರಂಥ ಮಾಡ್ಕೊಂಡಿದೀನಿ ಅಂತ. ಒಟ್ಟು ಎಲ್ಲದಕ್ಕೂ ನಾನು ಅನ್ನ ಮೇಲ್ಮೈಯಿನ ನಾನು ಇಂತಾನೆ ನಾವು ಅದನ್ನೆಲ್ಲ ಮಾತಾಡ್ತಾ ಇರ್ತೀವಿ. ಇದ್ರಲ್ಲಿ ನಾವು ಅದಕ್ಕೆ ಹೋಲ್ಸಕ್ ಆಗಲ್ಲ ಅಂತ ಹೇಳ್ತಾರೆ. ಅಳವಡಿಸಿಕೊಂಡ ನಾನು ಇದು ಸದಾ ವಸ್ತುಸ್ಥಿತಿಯೊಂದಿಗೆ ಸಂಘರ್ಷದಲ್ಲಿ ಇರ್ತದೆ. ಇದು ಬಾಹ್ಯದಲ್ಲಿ ಯಾವಾಗ್ಲೂ ವಸ್ತುಸ್ಥಿತಿ ಜೊತೆಗೆ ಸಂಘರ್ಷದಲ್ಲಿರುತ್ತೆ. ಈ ಮೇಲ್ಮೈ ನಾನು ಅಂದ್ರೆ ಇದು ದೇಹದ ಅಹಂ ನಮ್ದೇನಿದೆಯೋ ನಾನು ಅಂತ ಹೇಳ್ತೀವಲ್ಲ ಅದು. ಮತ್ತೆ ಪತಿ ಪ್ರಶ್ನೆ ಮಾಡ್ತಾರೆ, ಜ್ಞಾನವು ನಮ್ಮ ಅಸ್ತಿತ್ವದ ಅವಶ್ಯಕ ಅಂಗವಲ್ಲವೇ ಅಂತ ಕೇಳ್ತಾರೆ. ಜ್ಞಾನ ಅನ್ನೋದು ನಮ್ಮ ಅವಶ್ಯಕವಾದ ಅಂಗ ಅಲ್ವಾ ಅದು ಹಾಗಿದ್ರೆ ಅಂತ. ಹಾಗಿದ್ದರೆ ಜ್ಞಾನ ಸಂಪಾದನೆ ಮಾಡಲು ನಾವು ಹೆಣಗುವುದೇಕೆ? ಹೌದು, ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ, ಹೀಗೆ ಹೇಳಿದಾಗ ಜ್ಞಾನ ಸಂಪಾದನೆ ಮಾಡಕ್ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಲ್ಲ, ಹೆಣಗಾಡ್ತಾ ಇದೀವಿ, ಯಾಕೆ ಹೆಣಗ್ಬೇಕು ನಾವು? ಅದಕ್ಕೆ ಜ್ಞಾನಕ್ಕೆ ಅವಶ್ಯಕ ಇದಿಲ್ಲ ಅಂತಂದ್ರೆ, ಅಂದ್ರೆ ಜ್ಞಾನ ಅಷ್ಟು ಮುಖ್ಯ ಅಲ್ಲ ಅನ್ನೋದಾದ್ರೆ ಯಾಕೆ ಏನಕ್ಕೋಸ್ಕರ ನಾವು ಜ್ಞಾನ ಸಂಪಾದನೆ ಮಾಡಕ್ಕೆ ಅಷ್ಟು ಹೆಣಗ್ತಾ ಇದೀವಿ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಮತ್ತೆ ಜೆ.ಕೆ. ಅವ್ರು ಹೇಳ್ತಾರೆ, ಸ್ವಾದ ಅರಿವು ಮೂಡಿದಾಗ ಜ್ಞಾನಕ್ಕೆ ತನ್ನದೇ ಆದ ಸ್ಥಾನವಿದೆ. ಏನ್ ಜ್ಞಾನ ಬೇಡ ಅಂತ ಹೇಳಲ್ಲ. ಅವ್ರು ತುಂಬಾ ಜೆ.ಕೆ. ಅವರು ತುಂಬಾ ಮುಂದೆ ಹೋಗ್ಬಿಟ್ಟಿರೋದ್ರಿಂದ, ಅವರು ಉನ್ನತ ಮಟ್ಟದಲ್ಲಿ ಇರೋದ್ರಿಂದ, ಅವ್ರ ಯೋಚನೆಗಳು ಎಲ್ಲ ಅವರ ಮನಸ್ಸಿನ ಸ್ಥಿತಿ ಇರೋದ್ರಿಂದ ಅವ್ರು ಏನು ಅಂದ್ರೆ ಇಷ್ಟಕ್ಕೆ ನಿಲ್ಲಬೇಡಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟರಿಂದಾನೇ ನೀವು ಸತ್ಯ ಅರ್ಥಗೊಳಕ್ ಆಗಲ್ಲ. ಅದನ್ನ ನಾವು ಮುಂದುವರಿಸ್ಕೊಂಡು ಸ್ವಂತ ಜ್ಞಾನನ ನಾವು ಪಡಿಬೇಕಾಗಿದೆ. ಸ್ವಜ್ಞಾನ ಬಹಳ ಮುಖ್ಯ ಆಗುತ್ತೆ. ಸ್ವಜ್ಞಾನ ಪಡೆದಾಗ ಮಾತ್ರನೇ
ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅವರು. ಸ್ವದ ಅರಿವು ಮೂಡಿದಾಗ ಜ್ಞಾನಕ್ಕೆ ತನ್ನದೇ ಆದ ಸ್ಥಾನವಿದೆ. ಆದರೆ ಅರಿವು ಇಲ್ಲದಿದ್ದರೆ ಈ ಜ್ಞಾನವು ಸಾಧನೆಯ ಯಾವುದೋ ಒಂದು ಗುರಿ ತಲುಪುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಂತವಾದ ಜ್ಞಾನ, ಸ್ವಜ್ಞಾನದ ಅರಿವು ನಮ್ಮಲ್ಲಿ ಮೂಡಿದ್ದೇ ಆದ್ರೆ ಅದಕ್ಕೆ ತನ್ನದೇ ಆದ ಸ್ಥಾನ ಇದೆ. ಆ ಜ್ಞಾನದಿಂದ ತನ್ನದೇ ಆದ ಸ್ಥಾನ ಇದೆ. ಆದರೆ ಅರಿವು ಇಲ್ಲದಿದ್ದರೆ, ಈ ಸ್ವಜ್ಞಾನದ ಅರಿವು ನಮ್ಮಲ್ಲಿ ಇಲ್ದಿದ್ದಾಗ ಈ ಜ್ಞಾನ, ಬಾಹ್ಯ ಜ್ಞಾನ ಏನಾಗುತ್ತೆ, ಹೊರಗಡೆ ಜ್ಞಾನ, ಅದು ಬೇರೆನೆ ದಾರಿ ತಲುಪುತ್ತೆ ಅಂತ ಹೇಳ್ತಾರೆ. ಅದು ಸರಿಯಾದ ಇದ್ರಲ್ಲಿ ನಾವು ಮಾಡ್ತಾ ಇರ್ತೀವಿ, ಆದ್ರೆ ಸರಿಯಾದ ದಾರಿ ತಲುಪಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಭಾವನೆಯನ್ನು ಉದ್ದೀಪಿಸುವ ಲೌಕಿಕರಲ್ಲಿ ಯಶಸ್ಸು ಗಳಿಸುವಾಗ ಎಷ್ಟು ಆನಂದವಾಗುವುದೋ ಅಷ್ಟೇ ಆನಂದ ಇಲ್ಲೂ ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ. ಈಗ ಹೊರಗಡೆ ನಾವು ಏನಾದ್ರೂ ನಾವು ಪಡಿಬೇಕು ಅಂತ ಅಂದು ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ನಾವು ಪಡೆದಾಗ ನಮ್ಗೆ ಎಷ್ಟು ಆನಂದ ಆಗುತ್ತೆ. ಏನಾದ್ರೂ ಆಗ್ಲಿ, ನಾವು ಬಾಹ್ಯದಲ್ಲಿ ಇನ್ನ ಈ ಆಧ್ಯಾತ್ಮಕ್ಕೆ ಬಂದಿಲ್ಲ ಅಂದಾಗ್ಲೂ ಹೊರಗಡೆ ನಾವೇನೋ ತಗೋಬೇಕು ಅಂತ ಬಯಸ್ತೀವಿ. ಬಯಸಿದಾಗ ಆ ವಸ್ತುನ, ಏನೋ ಒಂದ್ ಮನೆ ಕಟ್ಟೋದಾಗ್ಲಿ, ಏನೋ ಕಾರ್ ಪರ್ಚೇಸ್ ಮಾಡೋದಾಗ್ಲಿ, ಏನಾದ್ರೂ ಒಂದು ನಾವೇನ್ ಆಸೆ ಇಟ್ಕೊಂಡು ಮಾಡ್ತೀವೋ ಅವಾಗ ನಮ್ಗೆ ಈ ವಿಚಾರಗಳು ಗೊತ್ತಿಲ್ದಿದ್ರು ನಾವು ಅನ್ಕೊಂಡಿದ್ದು ಆಯ್ತು ಅಂದಾಗ ಎಷ್ಟು ಖುಷಿ ಪಡ್ತೀವಲ್ಲ, ಅದೇ ಆನಂದ ಇದ್ರಲ್ಲೂ ಆಗುತ್ತೆ. ನೀವು ಸ್ವದ ಅರಿವು ಮೂಡಿದಾಗ ಅದ್ರಲ್ಲೂ ಆಗುತ್ತೆ ಅಂತ ಹೇಳ್ತಾರೆ. ಉಂಟು ಮಾಡುತ್ತದೆ. ವ್ಯಕ್ತಿ ಬಾಹ್ಯ ಆಡಂಬರಗಳನ್ನು ತ್ಯಜಿಸಬಹುದು, ಆದ್ರೆ ನಾವ್ ಏನೇ ಪಡ್ಕೊಂಡಿದ್ರು ಅದನ್ನ ತ್ಯಜಿಸ್ಬೋದು. ಆದರೆ ಆತ್ಮಜ್ಞಾನವನ್ನು ಗಳಿಸುವ ಹೋರಾಟದಲ್ಲಿ ಸಾಧನೆಯ ತೃಪ್ತಿ ಇದೆ ಅಂತ ಹೇಳ್ತಾರೆ. ನಾವು ಹೊರಗಡೆದನ್ನ ಪಡಿತೀವಿ, ಅದೊಂದ್ ಸ್ವಲ್ಪ ದಿನ ಗೊತ್ತಿದೆ ನಮಗೆ, ಕ್ಷಣಿಕ, ಅದೆಲ್ಲ ಆಸೆ ಅನ್ನೋದೆಲ್ಲಾನು ಪಡೆದಿದ್ದೆಲ್ಲಾನು ಹೌದಲ್ವಾ, ಇಷ್ಟೇನೆ ನಮ್ದು ಅಂತ ಅನ್ಸಿ ಸ್ವಲ್ಪ ದಿನಕ್ಕೆ ಮತ್ತೊಂದು ಯಾವ್ದೋ ವಸ್ತುನೋ ಇನ್ನೊಂದೇನೋ ಆಸೆ ಪಟ್ವಿ ಅಂದ್ರೆ ಅದ್ರ ಕಡೆ ಹೋಗುತ್ತೆ ನಮ್ ಗಮನ, ಇದ್ರ ಕಡೆ ಕಡಿಮೆ ಆಗುತ್ತೆ. ಆಮೇಲೆ ಇದನ್ನ ಬಿಟ್ಟು ಬಿಡ್ತೀವಿ, ಮತ್ತ ಇನ್ನೊಂದ್ ಯಾವ್ದು ಆಸೆ ಬಂದಿರುತ್ತೋ ಅದನ್ನ ಪಡೆಯೋ ಪ್ರಯತ್ನದಲ್ಲಿ ಹೋಗ್ತೀವಿ. ಆದ್ರೆ ಆತ್ಮಜ್ಞಾನ ಹಾಗಲ್ಲ ಅಂತ ಹೇಳ್ತಾರೆ. ಅದ್ರ ಮೇಲಿಂದ ಆಸಕ್ತಿ ಕಡಿಮೆ ಆಗಲ್ಲ ಅಂತ. ಆತ್ಮಜ್ಞಾನವನ್ನು ಗಳಿಸುವ ಹೋರಾಟದಲ್ಲಿ ಸಾಧನೆಯ ತೃಪ್ತಿ ಇದೆ, ಏನೋ ನಾವು ಸಾಧಿಸಿದೀವಿ ಅನ್ನೋ ತೃಪ್ತಿ ನಮ್ಮೊಳಗಿರುತ್ತೆ ಅಂತ ಹೇಳ್ತಾರೆ. ಬೇಟೆಗಾರ ಬೇಟೆಯನ್ನು ಹಿಡಿದ ಆನಂದವಿದೆ. ಬೇಟೆಗಾರನ್ಗೆ ಬೇಟೆ ಹಿಡಿದಾಗ ಅವನಿಗೂ ಎಷ್ಟು ಆನಂದ ಸಿಗುತ್ತಲ್ವಾ, ಆ ತರ ಆನಂದ ನಮ್ಮಲ್ಲೂ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇದು ಲೌಕಿಕ ಸುಖಕ್ಕೆ ಸಮಾನ. ಅಂದ್ರೆ ಬೇಟೆಗಾರ ಬೇಟೆ ಹಿಡಿದು ಬಿಟ್ಟು ಆನಂದ ಪಟ್ಟಿದ್ದು ಅದು ಲೌಕಿಕ ಸುಖ ಆಯ್ತದು, ಅವನಿಗೆ ಆ ಆನಂದ ಸಿಗುತ್ತೆ. ಏನಿದೆಯೋ ಏನಾಗಿದೆಯೋ ಈ ಜ್ಞಾನ ಸಂಗ್ರಹದ ಮೂಲಕ ಸ್ವಾದ ನಾನುವಿನ ಅಥವಾ ಅಹಂನ ಅರಿವು ಮೂಡುವುದಿಲ್ಲ. ಅಂದ್ರೆ ಇವೆಲ್ಲ ನಾವು ಹೊರಗಡೆ ಏನು ನಾವು ಆಸೆ ಪಟ್ಟು ನಾವು ಪಡೆದು ಆನಂದ ಪಡ್ತಾ ಇದೀವೋ ಅದರಿಂದ ನಮಗೆ ಸ್ವಂತ ನಾನು ಒಳಗಡೆ ಇರೋಂತ ಆತ್ಮಜ್ಞಾನದ ಅರಿವು ಮೂಡಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಆನಂದ ಆಗ್ಬೋದು, ಕ್ಷಣಿಕ ಇರುತ್ತೆ, ಹೋಗುತ್ತೆ, ಆದ್ರೆ ಅದ್ರ ಸಹಾಯದಿಂದನೇ ನಾವು ಈ ತರ ಆನಂದ ಪಡೆಯಕ್ ಆಗಲ್ಲ ಅಂತ ಹೇಳ್ತಾರೆ. ಸ್ವಾದ ನಾನುವಿನ ಅಥವಾ ಅಹಂನ ಅರಿವು ಮೂಡುವುದಿಲ್ಲ ಅಂತ ಹೇಳ್ತಾರೆ. ಈ ಜ್ಞಾನ ಸಂಗ್ರಹದ ಮೂಲಕ ಸಂಚಯನವು ಪರಿಭಾವಿಸುವಿಕೆಯನ್ನು ಭ್ರಷ್ಟಗೊಳಿಸುತ್ತದೆ. ಮನಸ್ಸು ಜ್ಞಾನದ ಭಾರದಿಂದ ಕುಗ್ಗುವಾಗ, ದೈನಂದಿನ ಚಟುವಟಿಕೆಗಳಲ್ಲಿ ಮಗ್ನವಾದಾಗ ಸ್ವದ ಚಂಚಲವಾದ ಕುಟಿಲವಾದ ಪ್ರತಿಕ್ರಿಯೆಗಳಿರುವಾಗ ಸ್ವ ಅನ್ನು ತಿಳಿಯುವುದು ಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ಸಂಚಯವು ನಾವೇನು ಸಂಗ್ರಹ ಮಾಡ್ಕೊಂಡಿದೀವೋ ಅದು ನಮ್ಮ ಪರಿಭಾವಿಸುವಿಕೆಯನ್ನು, ನಮ್ಮ ಯೋಚನೆಗಳು, ಪರಿಣಾಮಗಳು ಇವನ್ನೆಲ್ಲ ಭ್ರಷ್ಟಗೊಳಿಸುತ್ತದೆ ಅಂತ ಹೇಳ್ತಾರೆ. ಮನಸ್ಸು ಜ್ಞಾನದ ಭಾರದಿಂದ ಕುಗ್ಗುವಾಗ, ನಾವೇನು ಎಷ್ಟೋ ಹಿಂಗೆ ಎಲ್ಲ ಮಾಡಿದಾಗ ಒಂದಲ್ಲ ಒಂದಿನ ಜ್ಞಾನದ ಭಾರದಿಂದ ನಾವು ಹಿಂಗೆ ಕುಗ್ಗೋಗೋದು ಅಂದ್ರೆ ಏನಪ್ಪ ಇನ್ನೂ ಏನು ಇದಾಗ್ಲಿಲ್ವಲ್ಲ ಅಂತ ಮನ್ಸಿಗೆ ಬರ್ಬೋದೇನೋ. ಒಟ್ಟು ಕುಗ್ಗುವಾಗ, ದೈನಂದಿನ ಚಟುವಟಿಕೆಗಳಲ್ಲಿ ಮಗ್ನವಾದಾಗ ಸ್ವದ ಚಂಚಲವಾದ ಕುಟಿಲವಾದ ಪ್ರತಿಕ್ರಿಯೆಗಳಿರುವಾಗ ಸ್ವ ಅನ್ನು ತಿಳಿಯುವುದು ಕಷ್ಟ. ಅಂದ್ರೆ ಇದ್ರೊಳಗೆ ನಮಗೆ ಎಲ್ಲಿವರೆಗೂ ಅವ್ರು ಹೇಳ್ತಾರಲ್ಲ, ಈಗ ಗ್ರಂಥದ ನಿಮ್ಮ ಒಳಗಡೆ ಎಲ್ಲಿವರೆಗೂ ಜ್ಞಾನ ಇದೆಯೋ ಅಲ್ಲಿವರೆಗೂ ತಿಳಿಯಕ್ಕಾಗಲ್ಲ. ಅಂದ್ರೆ ನಮ್ ಪೂರ್ತಿ ಮನಸ್ಸು ಮೌನ ಆದಾಗ ಮಾತ್ರ ತಿಳಿಯಕ್ ಸಾಧ್ಯ ಅಂತ. ಹಾಗೆ ಮನಸ್ಸು ಎಲ್ಲಾನು ತುಂಬಿಕೊಂಡಿದ್ದಾಗ ಆದ್ರ ಅರಿವು ತಿಳಿಯೋದು ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಎಲ್ಲಿಯ ತನಕ ಮನಸ್ಸು ಜ್ಞಾನದ ಹೊರೆಯನ್ನು ಹೊತ್ತಿರುತ್ತದೆಯೋ, ಅಂದ್ರೆ ನಮ್ಮ ಮನಸ್ಸು ಎಲ್ಲಿವರೆಗೂ ಜ್ಞಾನದ ಹೊರೆಯನ್ನು ಹೊತ್ತಿರುತ್ತದೆಯೋ ಮತ್ತು ಎಲ್ಲಿಯ ತನಕ ಅದು ಜ್ಞಾನದ ಪ್ರತಿಫಲವಾಗಿರುತ್ತದೆಯೋ ಅಲ್ಲಿಯ ತನಕ ಅದು ನೂತನವಾಗಿರಲು, ಅಕಲಂಕವಾಗಿರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸು ಎಲ್ಲಿವರೆಗೂ ನಮ್ದು ಜ್ಞಾನದ ಹೊರೆಯನ್ನು ಹೊತ್ತಿದೆಯೋ ಅಲ್ಲಿವರೆಗೂ ಜ್ಞಾನದ ಹೊಸ ವಿಚಾರಗಳನ್ನ ನಮ್ಗೆ ತಿಳ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ.
ಆತಂಕದಿಂದ ಮಹಿಳೆ ಮಧ್ಯ ಪ್ರವೇಶಿಸಿದಳು. ಅಲ್ಲಿವರೆಗೂ ಆ ಹೆಂಡತಿ ಸುಮ್ನೆ ಕೂತಿರ್ತಾಳೆ, ಅವ್ರ ಗಂಡ ಅಣ್ಣ ಇಬ್ರೇ ಮಾತಾಡ್ತಾ ಪ್ರಶ್ನೆ ಹಾಕ್ತಾ ಇರ್ತಾರೆ. ಅವಾಗ ಅವಳಿಗೂನು ಅನ್ಸುತ್ತೆ, ಕೊನೆಗೆ ಅವ್ರು ಸುಮ್ನಾದಾಗ ಇವಳು ನಾನೊಂದು ಪ್ರಶ್ನೆ ಕೇಳಲೆ ಅಂತ ಕೇಳ್ತಾಳೆ. ಆಕೆ ಶಾಂತ ಚಿತ್ತದಿಂದ ಆಲಿಸುತ್ತಿದ್ದಳು. ತನ್ನ ಗಂಡನ ಮೇಲಿನ ಗೌರವದಿಂದ ಇದುವರೆಗೂ ಪ್ರಶ್ನೆ ಕೇಳಲು ಹಿಂದೇಟು ಹೊಡೆಯುತ್ತಿದ್ದಳು. ಆದರೀಗ ಉಳಿದ ಇಬ್ಬರು ಯಾಕೋ ಮೌನ ವಹಿಸಿದಾಗ ಮಾತು ಶುರು ಮಾಡಿದಳು. ಅವಾಗ ಅವರಿಬ್ರು ಸುಮ್ಮನೆ ಕೂತಾಗ ಇವಳು ಕೇಳ್ತಾಳೆ, ನಾನು ಪ್ರಶ್ನೆ ಕೇಳಬಹುದಾ? ಒಬ್ಬ ವ್ಯಕ್ತಿಗೆ ಒಳನೋಟ, ಒಟ್ಟು ಪರಿಭಾವಿಸುವಿಕೆ ಇದ್ದರೆ ಉಳಿದವರು ಕೇವಲ ವಿವರಗಳನ್ನು ಕಂಡು ಗುರುತಿಸುತ್ತಾರೆ. ಆದರೆ ಒಟ್ಟಂದವನ್ನು ಗ್ರಹಿಸುವಲ್ಲಿ ವಿಫಲರಾಗುತ್ತಾರೆ, ಹೀಗೇಕೆ ಅಂತ ಪ್ರಶ್ನೆ ಮಾಡ್ತಾಳು. ಅಂದ್ರೆ ಒಬ್ಬ ವ್ಯಕ್ತಿಗೆ ಒಳನೋಟ ಪರಿಭಾವಿಸುವಿಕೆ ಕೆಲವರಲ್ಲಿ ಇರುತ್ತೆ. ಇವಾಗ ಅದೇ JK ಅವರಲ್ಲಿ ಇದೆ, ಅದು ಎಲ್ಲರಿಗೂ ಇರಲ್ವಲ್ಲ ಅದು. ಅದಕ್ಕೆ ಅವಳು ಕೇಳ್ತಾ ಇದ್ದಾಳೆ, ಒಬ್ಬ ವ್ಯಕ್ತಿಗೆ ಇದೆ ಅಂತಂದ್ರೆ ಕೆಲವರೆಲ್ಲ ಉಳಿದವರೆಲ್ಲ ನಾವು ಈಗ ಜ್ಞಾನ ತಿಳ್ಕೊಂಡು ಅದ್ರ ವಿವರಗಳನ್ನ ಕಂಡು ಅದ್ರ ಮೂಲಕ ಗುರುತಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಅದು ಏನು ಸತ್ಯ ಅಂದ್ರೆ ಏನಿರೋದು ಅಂತೇಳಿ ನಾವು ಅವ್ರು ಕಂಡ್ಕೊಂಡು ಹೇಳಿದ್ದನ್ನ ನಾವು ಅವರು ಬರ್ದಿರೋ ಲೇಖನಗಳ ಮೂಲಕ ಗುರುತಿಸ್ಬಿಟ್ಟು ನಾವು ಅದನ್ನ ಕಾಣ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಅನುಭವಕ್ಕೆ ಬಂದಿಲ್ಲ. ಅದನ್ನ ಕಾಣ ಪ್ರಯತ್ನ ಮಾಡ್ತಿರೋದ್ರಿಂದ ಆತರ ಅವ್ರು ಹೇಳ್ತಾರೆ, ಗುರುತಿಸುತ್ತಾರೆ ಆದರೆ ಒಟ್ಟಂದವನ್ನು ಗ್ರಹಿಸುವಲ್ಲಿ ವಿಫಲರಾಗುತ್ತಾರೆ. ಅಂದ್ರೆ ಪೂರ್ತಿ ನಿಜ ಏನಿದೆ ಅನ್ನೋದು, ನಿಜಾಂಶ ಏನಿದೆ ಅನ್ನೋದು ಗೊತ್ತಾಗಲ್ಲ ಇಲ್ಲಿ, ಅದರಲ್ಲಿ ವಿಫಲರಾಗ್ತಾರೆ, ಹೀಗೇಕೆ ಅಂತ ಪ್ರಶ್ನೆ ಮಾಡ್ತಾಳೆ. ಅವಾಗ ನಮಗೆಲ್ಲ ಈ ಒಳನೋಟ ಇಡಿಯನ್ನು ಪರಿಭಾವಿಸುವಿಕೆಯ ಶಕ್ತಿ ಏಕೆ ದಕ್ಕುವುದಿಲ್ಲ? ಅವ್ರು ಕೇಳ್ತಾರೆ. ಹಾಗೆ ಒಬ್ರಿಗಾಗತ್ತೆ ಒಬ್ರಿಗಾಗಲ್ವಲ್ಲ, ಅದೆಲ್ಲೋ ಒಬ್ಬೊಬ್ರಿಗಾಗತ್ತಲ್ಲ, ಯಾಕೆ ನಮಗೆ ಈ ಒಳನೋಟದ ಇಡಿಯನ್ನ ಪರಿಭಾವಿಸುವಂತ ಶಕ್ತಿ ನಮ್ಮಲ್ಲಿ ಯಾಕೆ ಇಲ್ಲ, ಯಾಕೆ ನಮಗ್ ದಕ್ತಾ ಇಲ್ಲ ಅಂತ ಕೇಳ್ತಾಳೆ. ನಿಮ್ಮಲ್ಲಿ ಆ ಶಕ್ತಿ ಇದೆ, ನಿಮಗಿದೆ ಆ ಶಕ್ತಿ, ಆದ್ರೆ ನನ್ನಲ್ಲಿ ಏಕೆ ಇಲ್ಲ ಅಂತ, ಅದೊಂದು ಕೊಡುಗೆನಾ ಅಂತ ಪ್ರಶ್ನೆ ಮಾಡ್ತಾಳೆ. ಹಿಂಗ್ ಇಲ್ವಲ್ಲ, ಕೆಲವ್ರಿಗೆ ಬಹಳ ಅಪರೂಪಕ್ಕೆ ಅದಿರುತ್ತೆ, ನಮ್ಗೆಲ್ಲ ಇರಲ್ವಲ್ಲ, ಯಾಕದು ನಿಮಗಿದೆ ನನಗಿಲ್ಲ ಅಂದಾಗ ಅದೇನಾದ್ರೂ ದೈವಿ ಕೊಡುಗೆನಾ ಅದು ಅಂತ ಕೇಳ್ತಾರೆ. ಅದಕ್ಕೆ JK ಅವರು ಆಮೇಲೆ ಅಲ್ಲ JK ಅವ್ರು ಕೇಳ್ತಾರೆ, ಅದೇನ್ ನೀವು ಕೊಡುಗೆ ಅಂತ ಅನ್ಕೊಂಡ್ಬಿಟ್ಟಿದೀರಾ ಅದನ್ನ ಅಂತ, ಅದೊಂದು ಕೊಡುಗೆ ಎಂದು ನೀವು ಭಾವಿಸಿರುವಿರಾ ಅಂತ ಕೇಳ್ತಾರ ಅವ್ರು ಆ ಹೆಂಗ್ಸಿಗೆ. ಆವಾಗ ಆ ಹೆಂಗ್ಸ್ ಹೇಳ್ತಾಳೆ, ಇರಬಹುದು, ಅನುಮಾನದಿಂದ ಅವಳಲ್ಲಿ ಇರ್ಬೋದೇನೋ ಅನ್ನೋ ಅನುಮಾನ ಬರುತ್ತೆ. ಹಾಗಿದ್ದರೆ ದೈವಿ ಶಕ್ತಿ ಪಕ್ಷಪಾತಿ ಎಂದು ಅನ್ನಿಸುತ್ತದೆ. ಆಮೇಲೆ ಅವಳೇ ಅನ್ಕೋತಾಳೆ, ಹೌದು ಹೀಗೇನಾರು ಎಲ್ಲೋ ಒಬ್ರಿಗಿದ್ಬಿಟ್ಟು ಬೇರೆಯವ್ರಿಗಿಲ್ಲ ಅಂತ ಅಂದ್ರೆ ಅದು ಇರ್ಬೋದೇನೋ, ಏನಾರು ದೇವ್ರ ಕೃಪೆ ಆ ತರ ಇದ್ರಿಂದ ಏನಾರು ಇರ್ಬೋದೇನೋ. ಆದ್ರೆ ಅವಾಗ ಏನಾಯ್ತು, ದೇವ್ರು ಪಕ್ಷಪಾತಿ ಅಂತ ಅನ್ಸುತ್ತಲ್ವಾ, ಅದು ಒಬ್ರಿಗೆ ಒಂದು ಇನ್ನೊಬ್ರಿಗೆ ಇನ್ನೊಂದು ಮಾಡ್ದಂಗ ಆಗುತ್ತಲ್ವಾ, ಆ ತರ ದೇವ್ರು ಯಾವಾಗ್ಲೂ ಮಾಡಕ್ ಸಾಧ್ಯ ಇಲ್ಲ, ಆ ತರ ಅದಂತೂ ಇರಕ್ ಸಾಧ್ಯ ಇಲ್ಲ ಅಂತ ತಾನೇ ಹೇಳ್ಬಿಟ್ಟು ತಾನೇ ಮನ್ಸಲ್ಲಿ ಅನ್ಕೊಂಡು ಆ ತರ ಉತ್ತರ ಕೊಡ್ತಾಳೆ. ಹೀಗಾದರೆ ಇರಬಹುದು, ಹಾಗಿದ್ದರೆ ದೈವಿ ಶಕ್ತಿ ಪಕ್ಷಪಾತಿ ಎಂದು ಅನ್ನಿಸುತ್ತದೆ, ಹೀಗಾದರೆ ಉಳಿದವರಿಗೆ ಅವಕಾಶವೇ ಸಿಗುವುದಿಲ್ಲ, ಆದ್ದರಿಂದ ಆಗಿರಲಾರದು ಎಂದು ಭಾವಿಸುತ್ತೇನೆ ಅಂತ ಹೇಳ್ತಾರೆ. ಆಮೇಲೆ JK ಅವ್ರು ಕೇಳ್ತಾರೆ, ನಾವು ಪರಿಶೀಲಿಸೋಣ, ಈಗ ನೀವೇಕೆ ಈ ಪ್ರಶ್ನೆ ಕೇಳುತ್ತಿದ್ದೀರಿ ಅಂತ ಕೇಳ್ತಾರೆ. ನಾವೇ ಇವಾಗ ಅರ್ಥ ಮಾಡ್ಕೊಳ್ಳೋಣ, ನೀವ್ ಯಾಕೆ ಕೇಳ್ತಾ ಇದ್ದೀರಾ ಈ ಪ್ರಶ್ನೆನ ಅಂತ ಅವಳಿಗೆ ಕೇಳ್ತಾರೆ. ಹೆಂಗ್ಸ್ ಹೇಳ್ತಾರೆ, ನನಗೆ ಆ ಗಾಢವಾದ ಒಳನೋಟ ಬೇಕು ಎಂಬ ಸರಳ ಕಾರಣಕ್ಕೆ. ಅವಳ ಸಂಕೋಚ ಈಗ ಮಾಯವಾಗಿದೆ, ಉಳಿದಿಬ್ಬರ ಹಾಗೆ ಅವಳಿಗೂ ಮಾತನಾಡುವ ಹಂಬಲ. ಅಂದ್ರೆ ಒಟ್ನಲ್ಲಿ ಅವಳಿಗೆ ಗಾಢವಾದ ಒಳನೋಟ ಬೇಕು ಅಂತ ಅನ್ಸಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವಾಗ ಮತ್ತೆ JK ಅವ್ರು ಹೇಳ್ತಾರೆ, ಏನನ್ನೋ ಗಳಿಸಬೇಕೆಂಬ ತುಡಿತದಿಂದ ನಿಮ್ಮ ಶೋಧನೆ ಆರಂಭವಾಗಿದೆ. ಗಳಿಸುವುದು, ಸಾಧಿಸುವುದು ಅಥವಾ ಏನೋ ಆಗುವುದು ಎಂದರೆ ಸಂಚಯನ ಮತ್ತು ಆಗಲೇ ಸಂಚಿತವಾದುದರ ಜೊತೆ ಗುರುತಿಸಿಕೊಳ್ಳುವುದು, ಇದು ನಿಜವಲ್ಲವೇ ಅಂತ ಕೇಳ್ತಾರೆ. ಅಂದ್ರೆ ನಿಮ್ಮ ಉದ್ದೇಶ ಏನಿದೆ ಅಂತ ಹೇಳ್ತಾರೆ, ನೀವ್ ಯಾಕೆ ಒಳನೋಟ ಬೇಕು ಅಂತ ಗುರುತಿಸ್ತಾ ಇದ್ದೀರಾ ಅಂತ ಅಂದು ಅವರೇ ಹೇಳ್ತಾರೆ. ಅವ್ನು ಹೇಳಿದ್ದಕ್ಕೆ ಹೇಳ್ತಾರೆ, ಏನೋ ಗಳಿಸ್ಬೇಕು, ಅದರಿಂದ ಏನಾದ್ರು ಗಳಿಸ್ಬೇಕು ಅನ್ನೋದು ಒಂದು ತುಡಿತದಿಂದ ನಿಮ್ಮ ಶೋಧನೆ ಆರಂಭವಾಗಿದೆ, ಅದಕ್ಕೋಸ್ಕರ ನೀವು ಅಂದ್ರೆ ಪ್ರತಿಫಲಾಪೇಕ್ಷೆ, ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ನೀವು ಶೋಧನೆ ಪ್ರಾರಂಭ ಮಾಡಿದೀರಾ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನೋ ಗಳಿಸ್ಬೇಕು, ಅದರಿಂದ ಏನಾದ್ರು ಗಳಿಸ್ಬೇಕು, ನಾನು ಸಾಧಿಸ್ಬೇಕು ಅಥವಾ ಏನೋ ಆಗಬೇಕು ಅಂತ ಅಂದ್ರೆ ಸಂಚಯನ ಮತ್ತು ಆಗಲೇ ಸಂಚಿತವಾದುದರ ಜೊತೆ ಗುರುತಿಸಿಕೊಳ್ಳುವುದು. ಆಗ್ಲೇ ನನ್ನೊಳಗಿದೆ, ಇರೋದ್ರ ಜೊತೆಗೆ ಇದನ್ನ ಏನೋ ಆಗ್ಬೇಕು ಅನ್ನೋ ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಅದ್ರ ಜೊತೆ ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಜ ಅಲ್ವಾ ಅಂತ ಕೇಳ್ತಾರವ್ರು. ಅವಾಗ ಹೌದು ಸರ್ ಅಂತ ಹೇಳ್ತಾಳೆ ಅವಳು. ಗಳಿಸುವುದು ಎಂದರೆ ಹೋಲಿಸುವುದು ಅಲ್ಲವೇ ಅಂತ ಮತ್ತೆ JK ಅವ್ರು ಹೇಳ್ತಾರೆ.
ಏನ್ ನೀವು ಗಳಿಸ್ಬೇಕು ಅಂತ ಅನ್ಕೊಂತ ಇದೀರಾ, ಅದನ್ನ ಏನು ಗಳಿಸ್ಬಿಟ್ಟು ನಾನು ಇನ್ನೊಬ್ಬರ ಜೊತೆ ಹೋಲಿಸ್ಕೊಳ್ಳೋದು. ಅವ್ರಿಗಿಲ್ಲ, ನನಗಿದೆ, ನಾನು ಇಷ್ಟು ಮುಂದುವರೆದಿದ್ದೀನಿ, ಅವರಲ್ಲಿ ಇಲ್ಲ ಅನ್ನೋ ಭಾವನೆ ನಮ್ಮೊಳಗೆ ಅದ್ ಬರುತ್ತಲ್ಲ, ಅದು ಮತ್ತೆ ಅಲ್ಲಿ ದ್ವಂದ್ವ ಇರುತ್ತದು. ಅಂದ್ರೆ ಅಖಂಡವಾಗಿ ನೋಡ್ತಾ ಇಲ್ಲ ನಾವು, ಅಖಂಡವಾಗಿ ಇದೆ. ಮೇನ್ ಅವರು ಓದಿದ್ದೆಲ್ಲ ತಿಳ್ಕೊಂಡ್ರೆ ಏನ್ ಅನ್ಸುತ್ತೆ ಅಂದ್ರೆ, ಮೇನ್ ಅವರು ಇದ್ ಮಾಡಿರೋದು ಸಹೋದರ ಭಾವನೆಗೆನೇನೆ. ಫಸ್ಟ್ ನಮ್ಮ ಇದು ಏನಿದೆಯೋ ಥಿಯಾಸಫಿ ಏನ್ ಹೇಳ್ತಾ ಇದೆಯೋ ಅದೇನೇನೆ. ನಮ್ಮೊಳಗೆ ಯಾವಾಗ ಸಹೋದರ ಭಾವನೆ ಅನ್ನೋದು ಬರುತ್ತೋ, ಎಲ್ಲರೂ ಒಂದೇ ಅನ್ನೋದು ಬಂದಾಗ ಇವೆಲ್ಲ ಭೇದಗಳು ನಮ್ಮಲ್ಲಿ ಇರಲ್ಲ. ಅವಾಗ ನಮಗೆ ಇದ ಆದಾಗ ಆ ಸ್ವಾದ ಅರಿವು ಬಂದಾಗ ಅದು ಬೇರೆನೆ ಆಗಿರುತ್ತದು. ಈಗ ನಮ್ಮೊಳಗೆ ಬಂತು ಅಂತಂದ್ರೆ ನಾವ್ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಳ್ತೀವಿ, ಇನ್ನೊಬ್ರಿಗೆ ಕಂಪೇರ್ ಮಾಡಿ ಅವ್ರಿಗಿಲ್ಲ ನಾನ್ ಹೆಚ್ಚು ಅಂದ್ರೆ ಇನ್ನ ಅಹಂ ಜಾಸ್ತಿ ಮಾಡ್ಕೊಳ್ತೀವಿ, ಅದರಿಂದ ಕಡಿಮೆ ಏನಾಗಲ್ಲ. ಅಹಂಕಾರ ಇನ್ನು ನಮ್ಮೊಳಗೆ ಹೌದಪ್ಪ ಅವ್ರಿಗಿನ್ನ ನಾನೇ ಹೆಚ್ಚು ಅನ್ನೋ ಭಾವನೆ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಆ ಉದ್ದೇಶಗಳಿಂದ ಅಲ್ವಾ ನೀವು ನೋಡ್ತಾ ಇರೋದು ಅಂತ ಹೇಳ್ತಾರೆ ಅವರು. ಗಳಿಸುವುದು ಎಂದರೆ ಹೋಲಿಸುವುದು ಅಲ್ಲವೇ ಅಂತ ಕೇಳ್ತಾರೆ. ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಂಡು ನೋಡೋದಕ್ಕಲ್ವಾ. ಒಳನೋಟ ಇಲ್ಲದ ನೀವು ಒಳನೋಟ ಇರುವವರ ಜೊತೆ ಹೋಲಿಸಿಕೊಳ್ಳುತ್ತೀರಿ, ಅದೇ ಆಗದಲ್ವಾ. ಇವಾಗ ಯಾರಲ್ಲಿ ಇಲ್ವೋ ಅವ್ರಿಗೆ ಕಂಪೇರ್ ಮಾಡ್ಬಿಟ್ಟು ನಮ್ಮಲ್ಲಿ ಇದೆ ಅಂತ ನಾವು ಹೆಚ್ಚುಗಾರಿಕೆಯನ್ನ ನಮ್ಮೊಳಗ್ ನಾವು ಅನ್ಕೊಳ್ತೀವಿ ಅಂತ. ಅದು ಸರಿ. ಆವಾಗ ಹೆಂಗ್ಸ್ ಹೇಳ್ತಾಳೆ, ಹೌದು ಸರ್ ಅದ್ ಸರಿ ಅಂತ. ಆದರೆ ಈ ಎಲ್ಲಾ ಹೋಲಿಕೆಗಳು ಅಸೂಯೆಯ ಫಲಗಳು ಅಂತ ಹೇಳ್ತಾರೆ ಅವ್ರು, ಜೆ ಕೆ ಅವರು. ಇದೆಲ್ಲ ನೀವೇನ್ ಹೋಲಿಕೆ ಮಾಡ್ಕೊಳಕ್ ಹೋಗ್ತಿರೋ ಅದೆಲ್ಲ ಏನು ಅಂದ್ರೆ ಒಂದು ಅಸೂಯೆಯ ಫಲ ಅಂತ ಹೇಳ್ತಾರೆ. ಅಂದ್ರೆ ಈ ದಾರಿನಲ್ಲಿ ಮುಂದುವರಿಬೇಕಾದ್ರೆ ನಮ್ಮೊಳಗೆ ಇವೆಲ್ಲ ಇರಬಾರ್ದು, ಸದ್ಗುಣಗಳನ್ನ ರೂಢಿ ಮಾಡ್ಕೋಬೇಕು ಅಂತಾನೆ ಫಸ್ಟ್ ಹೇಳೋದೇ ನಮ್ಗೆ ಥಿಯಾಸಫಿ ಹೇಳೋದೇ ಅದೇ ಅಲ್ವಾ. ಯಾವಾಗ ನಮ್ಮಲ್ಲಿ ಸದ್ಗುಣಗಳು, ಒಳ್ಳೆಯ ಭಾವನೆ, ಒಳ್ಳೆಯ ಆಲೋಚನೆಗಳು ಯಾವಾಗ ತುಂಬಿರುತ್ತೋ, ನಮ್ಮ ಹಿಂದೆ ಏನೇ ಒಂದ್ ಕೆಲಸ ಮಾಡ್ಲಿ ಅದ್ರಿಂದ ನಮ್ಮ ಉದ್ದೇಶ ಒಳ್ಳೇದಾಗಿದ್ದಾಗ ಅದು ನಮಗೆ ಗೊತ್ತಿಲ್ದಲೇನೆ ಅದು ಆ ದಾರಿ ಕರ್ಕೊಂಡು ಹೋಗುತ್ತೆ. ಆ ದಾರಿನ ಹುಡುಕೋ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಇವೆಲ್ಲ ನಮ್ಮಲ್ಲಿ ಅನ್ಕೊಂಡು ಹುಡುಕಕ್ ಹೋದಾಗ ಇವು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಆದರೆ ಈ ಎಲ್ಲ ಹೋಲಿಕೆಗಳು ಅಸೂಯೆಯ ಫಲಗಳು. ಹೀಗಾಗಿ ಅಸೂಯೆಯ ಮುಖಾಂತರ ಒಳನೋಟವನ್ನು ಜಾಗೃತಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಅಸೂಯೆಯ ಫಲಗಳೇ ಇವು. ಇದ್ರ ಮೂಲಕ ನೀವು ಒಳನೋಟನ ಜಾಗೃತೆ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ. ನೀವು ಇವೆಲ್ಲ ಮನ್ಸಲ್ಲಿ ಇಟ್ಕೊಂಡು ಅದ್ರ ಮೂಲಕ ನೀವು ಒಳನೋಟನ ಅರಸ್ತಾ ಇದ್ದೀರಾ, ಅದು ಬೇಕು ಅಂತ ಹೇಳಿ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳ್ತಾರ ಹೆಂಗ್ಸ್ ಫಸ್ಟ್, ಇಲ್ಲ ಹಾಗೇನಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಈ ಜಗತ್ತು ಅಸೂಯೆ ಮತ್ತೆ ಜೆ ಕೆ ಅವರು ಹೇಳ್ತಾರೆ, ಈ ಜಗತ್ತು ಅಸೂಯೆ ಮಹತ್ವಾಕಾಂಕ್ಷೆಯಿಂದ ತುಂಬಿದೆ. ಯಶಸ್ಸಿನ ನಿರಂತರ ಅರಸುವಿಕೆಯಲ್ಲಿ, ಗುರು ಶಿಷ್ಯ ಸಂಬಂಧದಲ್ಲಿ, ಗುರು ಹಾಗೂ ಹಿರಿಯ ಗುರುವಿನ ಸಂಬಂಧದಲ್ಲಿ ಇದನ್ನು ಕಾಣಬಹುದು ಅಂತ ಹೇಳ್ತಾರೆ. ಈ ಅಸೂಯೆ ಮಹತ್ವಾಕಾಂಕ್ಷೆ ಅನ್ನೋದು ಈ ಇದ್ರಲ್ಲಿ ಜಗತ್ನಲ್ಲಿ ತುಂಬಾನೇ ಇದೆ ಅಂತ ಹೇಳ್ತಾರೆ. ಇವೆರಡರಿಂದನೇ ತುಂಬೋಗಿದೆ. ಯಶಸ್ಸು ನಿರಂತರ ಅಂದ್ರೆ ಯಶಸ್ಸನ್ನ ಕಾಣಬೇಕು ಅಂತ ನಾವ್ ಏನ್ ಅರಸ್ಕೊಂಡು ಹೊರಟಿದೀವೋ ಅದನ್ನ ಆ ದಾರಿ ಒಳಗೆ ಗುರು ಶಿಷ್ಯರ ಸಂಬಂಧದಲ್ಲೂ ಇದನ್ನ ಕಾಣ್ತಾ ಇದೀವಿ. ಅಸೂಯೆನೂ ಕಾಣಿಸ್ತಾ ಇದೆ, ಮಹತ್ವಾಕಾಂಕ್ಷೆನೂ ಕಾಣ್ತಾ ಇದೆ. ಗುರು ಹಾಗೂ ಹಿರಿಯ ಗುರುವಿನ ಸಂಬಂಧದಲ್ಲಿ ಕೂಡ ಇದನ್ನ ಗುರುತಿಸ್ತಾ ಇದೀವಿ, ಇದನ್ನ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಕೆಲವು ಸಾಮರ್ಥ್ಯಗಳನ್ನು ಇದು ರೂಢಿಸುತ್ತದೆ. ಅದರ ಒಟ್ಟಾರೆ ಪರಿಭಾವಿಸುವಿಕೆ, ಸಮಗ್ರ ಅರಿವು ಈ ಬಗೆಯ ಸಾಮರ್ಥ್ಯವೇ. ಇದು ಅಸೂಯೆ ಮಹತ್ವಾಕಾಂಕ್ಷೆಯನ್ನು ಅವಲಂಬಿಸಿದೆಯೇ. ಅಂದ್ರೆ ಈಗೇನು ನಾವು ಒಳನೋಟ ಅಂತ ಏನು ಹೇಳ್ತಾ ಇದೀವೋ, ಅದನ್ನ ಏನು ಒಳನೋಟ ಪಡಿಬೇಕು ಅಂತ ಹೊರಟಿದೀವೋ ಅದು ಇವೆರಡರಿಂದ ಹೊರತಾಗಿದೆ. ಅಸೂಯೆ ಏನು ಇರಬಾರ್ದು, ಮಹತ್ವಾಕಾಂಕ್ಷೆನೂ ಇರಬಾರ್ದು, ಅವುಗಳಿಂದ ಬೇರೆ ಆಗಿದೆ ಅಂತ. ಅಥವಾ ಇದು ಗಳಿಕೆಯ ಎಲ್ಲ ಬಯಕೆ ಪೂರ್ಣ ಕೊನೆಗೊಂಡ ಮೇಲೆ ಕಂಡು ಬರುವುದೇ. ಅಂದ್ರೆ ಇವೆಲ್ಲಾನು ನಮಗೆ ಎಲ್ಲ ಗಳಿಸಿದ್ದಾದ್ಮೇಲೆ ಕಾಣಿಸೋ ಅಂತದಾ ಇದು ಅಂತ, ಅರ್ಥವಾಯಿತಾ ಅಂತ ಪ್ರಶ್ನೆ ಮಾಡ್ತಾರೆ ಅವಳಿಗೆ. ಇಲ್ಲ, ಅರ್ಥ ಆಗ್ಲಿಲ್ಲ ಅಂತ ಹೆಂಗ್ಸ್ ಹೇಳ್ತಾಳೆ. ಗಳಿಕೆಯ ಬಯಕೆ ಅಹಂಕಾರವನ್ನು ಅವಲಂಬಿಸಿದೆ. ಅಂದ್ರೆ ನಾವ್ ಏನೋ ಗಳಿಸ್ಬೇಕು ಅಂತ ಅನ್ಕೊಂಡು ಹೊರಡ್ತೀವಲ್ಲ, ಏನೋ ಇದಿಟ್ಕೊಂಡು ಭಾವನೆ ಇಟ್ಕೊಂಡು ಆ ಭಾವನೆ ಆ ಆಲೋಚನೆಯಿಂದ ಹೊರಡ್ತೀವಲ್ಲ, ಅದು ಅಹಂಕಾರನ ಅವಲಂಬಿಸಿದೆ ಅಂತ ಹೇಳ್ತಾರೆ. ಹೆಂಗಸು ಆಕೆ ಕೊಂಚ ಸಂಕೋಚದಿಂದ ನುಡಿದಳು, ನೀವು ಅದನ್ನು ಎತ್ತಿ ಹೇಳಿದ ಮೇಲೆ ಈಗ ಮೂಲಭೂತವಾಗಿ ಅದು ನನಗೆ ಗೋಚರಿಸುತ್ತಿದೆ ಅಂತ. ಆವಾಗ ಅವ್ರು ಹೇಳಿದ್ಮೇಲೆ ಇವಳು ಗಮನಿಸ್ಕೊಂಡಾಗ ಅವಳಿಗೂ ಅರ್ಥ ಆಯ್ತು, ಹೌದು ನಾವು ಅದೇ ಉದ್ದೇಶದಿಂದಾನೇನೆ ಅದನ್ನ ಬಯಸ್ತಾ ಇದೀವಿ ಅಂತ. ಮತ್ತೆ ಜೆ ಕೆ ಅವರು ಹೇಳ್ತಾರೆ, ಅಂದರೆ ಇದು ವಿಶಾಲ ಅರ್ಥದಲ್ಲೂ ಸಂಕುಚಿತ ಅರ್ಥದಲ್ಲೂ ನಿಮ್ಮ ಪ್ರತಿಷ್ಠೆಯ ಪ್ರಶ್ನೆ. ಹಾಗಾಗಿ ನೀವು ಈ ಪ್ರಶ್ನೆ ಕೇಳುತ್ತಿದ್ದೀರಿ. ಹೆಂಗಸು, ಬಹುಶಃ ನೀವು ಹೇಳುತ್ತಿರುವುದು ನಿಜವು ಅಂತ ಹೇಳ್ತಾರೆ, ನಿಜ ಅಂತ ಹೇಳ್ತಾರೆ. ಆಮೇಲೆ ಜೆ ಕೆ ಅವರು ಹೇಳ್ತಾರೆ, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ನೀವು ಯಶಸ್ವಿಯಾಗಬೇಕೆಂಬ ಹಂಬಲದಿಂದ ಈ ಪ್ರಶ್ನೆ ಕೇಳುತ್ತಿದ್ದೀರಿ ಅಂತ. ಅಂದ್ರೆ ನೀವು ಏನೋ ಗಳಿಸ್ಬೇಕು, ನಾವು ಯಶಸ್ಸು ಕಂಡ್ಕೋಬೇಕು ಅನ್ನೋ ಹಂಬಲದಿಂದ ನೀವು ಆ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ.
ಈಗ ನನ್ನಲ್ಲೇಕೆ ಗಾಢವಾದ ಒಳನೋಟವಿಲ್ಲ ಎಂಬ ಇದೇ ಪ್ರಶ್ನೆಯನ್ನು ಯಾವುದೇ ಅಸೂಯೆ ಹಾಗೂ ನಾನುವಿಗೆ ಮಹತ್ವ ನೀಡದೆ ಕೇಳಲು ಸಾಧ್ಯವೇ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಒಳಗಡೆ ಅವೆಲ್ಲ ಇಲ್ದಿದ್ದಾಗ ಆತರ ಅದು ಸಹಜವಾಗಿ ಹೂ ಅರಳದಾಗೆ ಅರಳಬೇಕು ಅಂತ ಅಂತಾರಲ್ಲ, ಅದು ಆ ತರ ಆದಾಗ ಮಾತ್ರ ಅದು ಸಾಧ್ಯ ಆಗತ್ತೆ ಅಂತ. ನಾವ್ ಇವೆಲ್ಲ ಅಪೇಕ್ಷೆ ಇಟ್ಕೊಂಡು ನಾವು ಮುಂದುವರಿತಾ ಹೋದಾಗ ಜ್ಞಾನ ತಿಳ್ಕೊಂಡು ಏನ್ ಮಾಡ್ಬೇಕು ಅದು ಅನುಷ್ಠಾನ ಮಾಡ್ಕೊಂತ ಸಾಗಬೇಕು. ಆದ್ರೆ ನಾವು ಅದಕ್ಕೆ ಒಂದು ಯೋಚನೆ ಭಾವನೆಗಳು ಅವೆಲ್ಲ ಅನ್ಕೊಂಡು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಎಲ್ಲ ಮಾಡ್ತಾ ಹೋದ್ರೆ ಅದು ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಮತ್ತೆ ಅಸೂಯೆ ಅದೇ ಈ ಸುಗುಣಗಳ ಇದಿಲ್ದಿದ್ರೆ ನಮ್ಮೊಳಗೆ ಅವಾಗ್ಲೂನು ಅದನ್ನ ಅಡಿಯಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಅವಾಗ ಹೆಂಗ್ಸ್ ಹೇಳ್ತಾಳೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮನಸ್ಸು ಒಂದು ಉದ್ದೇಶಕ್ಕೆ ಗಂಟು ಬಿದ್ದರೆ ಯಾವುದೇ ಶೋಧನೆ ಸಾಧ್ಯವೇ ಅಂತ ಕ್ವಶನ್ ಮಾಡ್ತಾರೆ ಜೆ.ಕೆ. ಅವರು. ಅಂದ್ರೆ ನೀವ್ ಏನಾದ್ರು ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೋಸ್ಕರ ನೀವು ಮಾಡಕ್ ಹೊರಟಿದ್ರೆ ಅದರಿಂದ ಸಾಧ್ಯ ಆಗತ್ತೆ ಅನ್ಕೊಂಡಿದೀರಾ, ಶೋಧನೆ ಸಾಧ್ಯನಾ ಅಂತ. ಎಲ್ಲಿಯ ತನಕ ಆಲೋಚನೆಯು ಅಸೂಯೆ, ಪ್ರತಿಷ್ಠೆ, ಯಶಸ್ಸು ಗಳಿಸಬೇಕೆಂಬ ಹಂಬಲದಲ್ಲಿ ಕೇಂದ್ರೀಕೃತವಾಗಿರುತ್ತದೋ ಅಲ್ಲಿಯ ತನಕ ಅದು ಮುಕ್ತವಾಗಿ ದೂರ ದೂರ ವಿಹರಿಸಬಲ್ಲುದೇ. ನಿಜವಾಗಿಯೂ ಶೋಧಿಸಲು ಕೇಂದ್ರವು ಇರಕೂಡದಲ್ಲವೇ ಅಂತ ಅವರೇ ಹೇಳ್ತಾರೆ. ಜೆ.ಕೆ. ಅವ್ರು ಹೇಳ್ತಾರೆ, ಮನಸ್ಸು ಒಂದು ಉದ್ದೇಶಕ್ಕೆ ಗಂಟು ಬಿದ್ದರೆ ಯಾವುದೇ ಶೋಧನೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಎಲ್ಲಿಯ ತನಕ ನಮ್ಮಲ್ಲಿ ಆಲೋಚನೆ, ಅಸೂಯೆ, ಪ್ರತಿಷ್ಠೆ, ಯಶಸ್ಸು ಗಳಿಸಬೇಕೆಂಬ ಹಂಬಲ ಇವೆಲ್ಲ ಇರುತ್ತೋ, ಅದು ನಾನುವಿನಲ್ಲಿ ಕೇಂದ್ರೀಕೃತ ಆಗಿದೆಯೋ ಅಲ್ಲಿಯ ತನಕ ಅದು ದೂರನೇ ಹೋಗುತ್ತೆ ಅಂತ. ನಿಮ್ಮಲ್ಲಿ ಅದು ಮಾಡ್ಬೇಕು ಅನ್ನೋ ಹಂಬಲ ನಿಮ್ಮಲ್ಲಿ ಇದ್ದಿದ್ದೇ ಆದ್ರೂನು ಅದು ನಿಮಗೆ ದಕ್ಕಲ್ಲ, ಅದು ನಿಮ್ಮಿಂದ ದೂರ ಒಳನೋಟ ಅನ್ನೋದು ದೂರನೇ ಹೋಗ್ತಾ ಬರುತ್ತೆ ಅಂತ ಹೇಳ್ತಾರೆ. ನಿಜವಾಗಿಯೂ ಶೋಧಿಸಲು ಕೇಂದ್ರವು ಇರಕೂಡದಲ್ಲವೇ ಅಂದ್ರೆ ನಾನು ಅನ್ನೋದು ಇಲ್ದಿದ್ದಾಗ ಮಾತ್ರ ನಾವು ಶೋಧನೆ ಮಾಡಕ್ ಸಾಧ್ಯ ಅಂತ ಹೇಳ್ತಾರೆ. ಅಪೇಕ್ಷೆ ಇರಬಾರ್ದು. ಅದೇ ಈ ಗುಣಗಳನ್ನ ಸದ್ಗುಣಗಳನ್ನ ರೂಢಿಸ್ಕೊಂಡು ಹೋಗ್ಬೇಕಲ್ಲ, ಅವನ್ನೆಲ್ಲ ರೂಢಿಸ್ಕೊಂಡಿರ್ಬೇಕು. ನಾವು ಸುಮ್ನೆ ಮಾಡ್ತಾ ಹೋಗ್ಬೇಕು. ಸಹಜವಾಗಿ ಏನ್ ನಡೆಯುತ್ತೋ ಕೇಳಿರ್ತೀವಿ, ನಾವು ತಿಳ್ಕೊಂಡಿರೋ ಜ್ಞಾನನ ಅನುಷ್ಠಾನಕ್ಕೆ ತಂದ್ಕೊಂಡು ಅದರಂತೆ ನಡೆಯೋ ಪ್ರಯತ್ನ ಮಾತ್ರ ನಮ್ಮಲ್ಲಿ ನಡೀತಾ ಇರ್ಬೇಕು. ಅದು ಯಾವಾಗ್ಲೂ ನಮಗೆ ಗೊತ್ತಿಲ್ದಲೇನೆ ಸಹಜವಾಗಿ ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಗಾಢವಾದ ಒಳನೋಟ ಬೇಕಾದರೆ ಅಸೂಯೆ ಅಥವಾ ಏನಾದರೊಂದು ಆಗಬೇಕೆಂಬ ಮಹತ್ವಾಕಾಂಕ್ಷೆ ಸಂಪೂರ್ಣ ತೊಲಗಬೇಕೆಂದು ಹೇಳುತ್ತಿದ್ದೀರಾ ಅಂತ ಆ ಹೆಂಗಸು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಗಾಢವಾದ ಒಳನೋಟ ನಮಗೆ ಇರಬೇಕು ಅಂತ ಅಂದ್ರೆ ಅದರಲ್ಲಿ ಅಸೂಯೆನೂ ಇರಬಾರ್ದು, ಏನಾದ್ರೂ ಒಂದು ಆಗ್ಬೇಕು ಅನ್ನೋ ಅಪೇಕ್ಷೆ ಕೂಡ ಇರಬಾರ್ದು, ಮಹತ್ವಾಕಾಂಕ್ಷೆ ಕೂಡ ಸಂಪೂರ್ಣವಾಗಿ ನಮ್ಮಿಂದ ತೊಲಗಿದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ ನೀವು. ಮತ್ತೆ ಪುನಃ ಸೂಚಿಸುವುದಾದರೆ ನೀವು ಆ ಸಾಮರ್ಥ್ಯವನ್ನು ಹೊಂದಲು ಬಯಸಿದ್ದೀರಿ. ಮತ್ತೆ ಜೆ.ಕೆ. ಅವರು ಹೇಳ್ತಾರೆ, ಮತ್ತೆ ನೀವು ಪುನಃ ಸೂಚಿಸುವುದಾದರೆ ನೀವು ಆ ಸಾಮರ್ಥ್ಯವನ್ನು ಹೊಂದಲು ಬಯಸಿದ್ದೀರಿ, ಆದ್ದರಿಂದಲೇ ಸಂಪಾದಿಸಲು ನಿಮ್ಮನ್ನು ನೀವು ಶಿಸ್ತಿಗೆ ಒಳಪಡಿಸ ಹೊರಟಿದ್ದೀರಿ ಅಂತ ಹೇಳ್ತಾರೆ. ಮತ್ತೆ ನಾವೇನ್ ಮೇಡಮ್ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಆಗಿದೆ. ಮೇಡಮ್ ಅನ್ಮ್ಯೂಟ್ ಮಾಡ್ತೀರಾ? ಮ್ಯೂಟ್ ಆಗಿದೆ. ಮನಸ್ಸು ಕಾಲದ ಜ್ಞಾನದ ಉದ್ದೇಶದ ಪ್ರತಿಫಲ ಎಂದು ನೀವು ಹಿಂದೊಮ್ಮೆ ಹೇಳಿದ್ದೀರಿ.
ಹೀಗಿರುವಾಗ ಇಂಥ ಮನಸ್ಸು ಯಾವುದೇ ಉದ್ದೇಶವಿಲ್ಲದೆ ಇರಲು ಸಾಧ್ಯವೇ ಅಂತ. ಮನಸ್ಸು ಯಾವಾಗ್ಲೂ ಹೇಳ್ತೀವಲ್ಲ, ಬಂಡಲ್ ಆಫ್ ಥಾಟ್ಸ್ ಅಂತೇಳಿ, ಯಾವಾಗ್ಲೂ ಆಲೋಚನೆಗಳ ಕಂತೆ ಅದು ಮನಸ್ಸು ಅನ್ನೋದು. ಮನಸ್ಸಿನಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ ಪ್ರತಿಫಲ. ಏನೋ ಒಂದು ಆಲೋಚನೆ ಇರುತ್ತೆ, ಇಲ್ಲ ಪ್ರತಿಫಲ ಇರುತ್ತೆ, ಆ ಜ್ಞಾನ ಇರುತ್ತೆ, ನಮ್ಗೇನೋ ಉದ್ದೇಶಗಳು ಇರುತ್ತೆ, ಎಲ್ಲ ಹೀಗೇನೆ ನಮ್ಮ ಮನಸ್ಸಿನಲ್ಲಿ ಅದೆಲ್ಲ ತುಂಬಿಕೊಂಡಿದೀವಿ. ಹಾಗಿರ್ಬೇಕಾದ್ರೆ ಮನಸ್ಸು ಹೀಗಿರುತ್ತೆ ಅಂತ ನೀವೇ ಹಿಂದೊಮ್ಮೆ ಹೇಳಿದ್ರಿ. ಆ ತರ ನಮ್ಮ ಮನಸ್ಸು ಇದ್ದಾಗ ಏನು ಉದ್ದೇಶ ಇಲ್ದಂಗೆ ಮನಸ್ಸು ಹೇಗಿರಕ್ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಿದಾರ ಹೆಂಗ್ಸು. ಮತ್ತೆ JK ಅವ್ರು ಹೇಳ್ತಾರೆ, ಈ ಪ್ರಶ್ನೆನ ನೀವೇ ಕೇಳ್ಕೋಬೇಕು, ನಿಮ್ಮಷ್ಟಕ್ಕೆ ನೀವು ಕೇಳ್ಕೊಂಡಾಗ ಅದಕ್ಕೆ ಅರ್ಥ ಸಿಗುತ್ತೆ ಅಂತ. ಶಾಬ್ದಿಕವಾಗಿ ಅಥವಾ ಮೇಲಿನ ಹಂತದಲ್ಲಿ ಮಾತ್ರವೇ ಅಲ್ಲ, ಹೆಂಗ್ ಕೇಳ್ಕೋಬೇಕು ಅನ್ನೋದು ಹೇಳ್ತಾರೆ. ನೀವೇ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನ ಶಬ್ದಗಳ ರೂಪದಲ್ಲಿ ಅಥವಾ ಹಂತದಲ್ಲಿ ಮಾತ್ರವೇ ಅಲ್ಲ, ಮೇಲಿನ ಹಂತದಲ್ಲಿ ಅಂದ್ರೆ ಮೇಲ್ಮೈಯಲ್ಲಿ ನಾವು ಯೋಚನೆ ಮಾಡ್ತೀವಲ್ಲ, ಆ ರೀತಿ ಕೇಳ್ಕೊಳ್ಳೋದಲ್ಲ. ಹಸಿದವನು ರೊಟ್ಟಿ ತುಣುಕಿಗಾಗಿ ಆಸೆ ಪಡುವಂತೆ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಯೋಚಿಸಿ ನೀವು ಪ್ರಶ್ನಿಸುತ್ತಿರುವಾಗ ನಿಮ್ಮ ಶೋಧನೆಯ ಕಾರಣವೇನು ಎಂದು ನೀವೇ ಕಂಡುಕೊಳ್ಳುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಹೇಗೆ ನಾವು ನಮ್ಮೊಳಗೆ ನಾವು ಯಾವ ತರ ಪ್ರಶ್ನೆ ಕೇಳ್ಕೋಬೇಕು ಅಂದ್ರೆ, ಅದೇ ಹಸಿದ ವ್ಯಕ್ತಿ ರೊಟ್ಟಿಗೆ ಊಟಕ್ಕೋಸ್ಕರ ಹೇಗೆ ಹಂಬಲಿಸ್ಬಿಟ್ಟು ಇದ್ ಮಾಡ್ತಾರೋ ಆ ತರ ಗಂಭೀರವಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಗಂಭೀರವಾಗಿ ಯೋಚನೆ ಮಾಡಿ ನೀವು ಪ್ರಶ್ನೆ ಮಾಡ್ಕೋಬೇಕು, ನಿಮ್ಮೊಳಗೆ ನೀವು ಶೋಧನೆ ಮಾಡ್ಕೋಬೇಕು. ಆ ಶೋಧನೆಯ ಕಾರಣವೇನು ಅಂದ್ರೆ, ನಾವು ಏನಕ್ಕೋಸ್ಕರ ಇದನ್ನ ನಾವು ನಮ್ಮೊಳಗೆ ಒಳನೋಟ ಬೇಕು ಅಂತ ನಾವು ಯಾಕೆ ಕೇಳ್ತಾ ಇದೀವಿ ಅನ್ನೋದಕ್ಕೆ ನಮ್ಮೊಳಗೆ ನಮ್ಗೆ ಉತ್ತರ ಸಿಗ್ಬೇಕಾಗಿದೆ. ಆ ತರ ನೀವು ಪ್ರತಿಯೊಂದಕ್ಕೂ ಅದನ್ನ ಉತ್ತರ ನಿಮ್ಮೊಳಗೆ ನೀವು ಶೋಧನೆ ಮಾಡ್ತಾ ಹೊರಟಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಬಹಳ ಮುಖ್ಯ ಅಂತ ಹೇಳ್ತಾರೆ, ಆ ಶೋಧನೆ ಮಾಡೋದೇ ಬಹಳ ಮುಖ್ಯ ಅಂತ. ನೀವು ಅಸೂಯೆಯಿಂದಾಗಿ ಪ್ರಶ್ನಿಸುತ್ತಿರಬಹುದು, ಅಂದ್ರೆ ನೀವು ಅಸೂಯೆಯಿಂದನೂ ಪ್ರಶ್ನೆ ಕೇಳ್ತಾ ಇರಬಹುದು, ಅಥವಾ ನೀವು ನಿರುದ್ದೇಶವಾಗಿ ಪ್ರಶ್ನಿಸಲೂಬಹುದು, ಏನೋ ಒಂದು ಉದ್ದೇಶ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇರ್ಬೋದು. ಒಟ್ಟಾರೆ ಪರಿಭಾವನೆಯ ಸಾಮರ್ಥ್ಯದ ಶೋಧನೆ ಮಾಡುವ ಮನಸ್ಥಿತಿಯು ಪರಿಪೂರ್ಣ ವಿನಮ್ರತೆ ಹಾಗೂ ಪರಿಪೂರ್ಣ ನಿಶ್ಚಲತೆಯಿಂದ ಇರುತ್ತದೆ. ಅಂದ್ರೆ ಇದು ಏನೂ ಇಲ್ದಲೇನೆ ನಾವು ಪ್ರಶ್ನೆ ನಮ್ಮೊಳಗೆ ಹಾಕೊಂಡಿದ್ದೇ ಆದಾಗ, ಇವ್ಯಾವುದು ಉದ್ದೇಶ ನಮ್ಮಲ್ಲಿ ಇಲ್ದಿದ್ದೇ ಆದ್ರೆ ಪರಿಪೂರ್ಣತೆ ವಿನಮ್ರತೆ ನಮ್ಮಲ್ಲಿ ಇರುತ್ತಂತೆ. ವಿನಮ್ರತೆ ಹಾಗೂ ಪರಿಪೂರ್ಣ ನಿಶ್ಚಲತೆ, ಏನು ಇಲ್ಲ, ಮನಸ್ಸು ಆಳ ಮೌನದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನಿಶ್ಚಲವಾಗಿರುತ್ತೆ ಮನಸ್ಸು, ಯಾವ ಯೋಚನೆ ಅಸೂಯೆ ಏನೂ ಇದರಿಂದ ಇರಲ್ಲ, ಯಾವ ಆಲೋಚನೆಗಳಿಂದನೂ ಇರಲ್ಲ. ಈ ತರ ಮನಸ್ಸು ಇರುತ್ತೆ ಅಂತ ಹೇಳ್ತಾರೆ. ಈ ನಿಶ್ಚಲತೆ ಹಾಗೂ ಈ ವಿನಮ್ರತೆಯು ಆ ಸಾಮರ್ಥ್ಯವೇ ಆಗಿದೆ ಅಂತ ಹೇಳ್ತಾರೆ. ಇವೆರಡೂ ಯಾವಾಗ ಬರುತ್ತೋ ಅದೇ ಆ ಸಾಮರ್ಥ್ಯ ಅಂತ ಹೇಳ್ತಾರೆ. ಇದನ್ನು ಗಳಿಸಲು ಬರುವುದಿಲ್ಲ ಅಂತ ಹೇಳ್ತಾರೆ. ಇದನ್ನ ಗಳಿಸಕ್ ಬರಲ್ಲ, ನಿಮ್ಮೊಳಗೆ ನೀವು ಅದನ್ನ ಕಂಡುಕೋಬೇಕು ಅಂತ ಹೇಳ್ತಾರೆ. ಅದು ಗಳಿಸುವಂತಹದ್ದಲ್ಲ, ಅದು ಇದೆ ನಮ್ಮೊಳಗಡೆ ಆಗ್ಲೇ ಸದಾ ಇದೆಯಂತೆ. ಇರೋದನ್ನ ಗ್ರಹಿಸ್ಬೇಕಷ್ಟೇ, ನಾವು ಗ್ರಹಿಸಿ ಕಂಡುಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದನ್ನ ನಾವು ಅರಸ್ಬಿಟ್ಟು ನಾವು ಹೋಗ್ಬಾರ್ದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಈ ವಿಚಾರನ ಇಷ್ಟು ನನಗೆ ಅರ್ಥ ಆದ ರೀತಿಯೊಳಗೆ ಇಷ್ಟೇ ತಿಳಿಸಿದೀನಿ. ಎಲ್ಲರಿಗೂ ಧನ್ಯವಾದಗಳು.